ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗೆ ವಯಸ್ಸಿಗೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಕ್ಲಾಸ್ ಒಳಗೆ ನಾನು 10 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೊಂಡೇನೆ. ಆ 10 ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರೊಳಗೆ ಫಸ್ಟ್ ಕ್ವಶನ್ ನೋಡ್ರಿ, ಒಬ್ಬ ವ್ಯಕ್ತಿಯ 6 ವರ್ಷಗಳ ಹಿಂದಿನ ವಯಸ್ಸು 6 ವರ್ಷಗಳ ನಂತರದ ವಯಸ್ಸಿನ ಅರ್ಧದಷ್ಟಿದೆ ಅಂತ. ಪ್ರಸ್ತುತ ಅವನ ವಯಸ್ಸೆಷ್ಟು ಅಂತ ಕ್ವಶನ್ ಕೇಳಿದಾನ. ಇವಾಗ ಫಸ್ಟ್ಗೆ ಎಕ್ಸ್ ಮೆಥಡ್ ಮಾಡೋಣ, ಆಮೇಲೆ ಶಾರ್ಟ್ ಕಟ್ ಮೆಥಡ್ ಮಾಡ್ಕೊಳ್ಳೋಣ. ಕ್ಲಿಯರ್? ಫಸ್ಟ್ಗೆ ನೋಡ್ರಿ, ಒಬ್ಬ ವ್ಯಕ್ತಿ ಅದಾನಂತ, ಅವಂದ 6 ವರ್ಷಗಳ ಹಿಂದಿನ ವಯಸ್ಸು ಮತ್ತು 6 ವರ್ಷಗಳ ನಂತರದ ವಯಸ್ಸಿನ ಅರ್ಧದಷ್ಟೈತಂತ. ಹೌದಾ? ಒಬ್ಬ ವ್ಯಕ್ತಿ ಅದಾನ ಅವಂದ ಪ್ರಸ್ತುತ ವಯಸ್ಸು ಏನ್ ತಗೊಳ್ಳೋಣ? ಎಕ್ಸ್ ಅಂತ ತಗೊಳ್ಳೋಣ. ಹೌದಾ? 6 ವರ್ಷಗಳ ಹಿಂದಿನ ವಯಸ್ಸು 6 ವರ್ಷದ ಹಿಂದಿನ ವಯಸ್ಸು ಏನಾಗೈತಿ? ಪ್ರಸ್ತುತ ಎಕ್ಸ್ ಆದ್ರ, ಇವಾಗಿಂದ ಎಕ್ಸ್ ಆದ್ರ 6 ವರ್ಷ ಹಿಂದೋದ್ರೆ ಎಕ್ಸ್ ಮೈನಸ್ 6 ಆಕೈತಿ. ಹೌದಾ? 6 ವರ್ಷಗಳ ನಂತರ ಅಂತ ತಗೊಂಡಾನ, ಆದ್ರ 6 ವರ್ಷ ನಂತರನು ಹೋಗೋಣ. 6 ವರ್ಷ ಈ ಸದ್ಯ ಎಕ್ಸ್ ಐತಿ, 6 ವರ್ಷ ನಂತರ ಅಂದ್ರೆ ಏನಕ್ಕೈತಿ? ಎಕ್ಸ್ ಪ್ಲಸ್ 6 ಆಕೈತಿ. ಕ್ಲಿಯರ್? ಪ್ರಸ್ತುತನೂ ತಗೊಂಡೇವಿ, 6 ವರ್ಷ ಹಿಂದಿನ ತಗೊಂಡೇವಿ, 6 ವರ್ಷ ಮುಂದಿನ ತಗೊಂಡೇವಿ. ಕ್ಲಿಯರ್? ಇವಾಗ ಏನ್ ಕ್ವಶನ್ ಕೊಟ್ಟಿದಾನ ನೋಡ್ರಿ ಇಲ್ಲಿ. 6 ವರ್ಷಗಳ ಹಿಂದಿನ ವಯಸ್ಸು, 6 ವರ್ಷಗಳ ಹಿಂದಿನ ವಯಸ್ಸು ಯಾವ್ದ? ಇದು 6 ವರ್ಷಗಳ ಹಿಂದಿನ ವಯಸ್ಸು ಐತಲ್ಲ, ಅದ 6 ವರ್ಷಗಳ ನಂತರದ ವಯಸ್ಸು, 6 ವರ್ಷಗಳ ನಂತರದ ವಯಸ್ಸು ಯಾವ್ದ? ಇದ ಐತಲ್ಲ, ಅದರ್ದ ಅರ್ಧದಷ್ಟೈತಂತ. 6 ವರ್ಷಗಳ ಹಿಂದಿನ ವಯಸ್ಸು ಐತಲ್ಲ, ಇದ 6 ವರ್ಷಗಳ ನಂತರದ ವಯಸ್ಸಿನ ಅರ್ಧ ಅಂದ್ರ ಭಾಗಿಸು 2 ಮಾಡ್ಬೇಕ, ಅವಾಗ ಅರ್ಧ ಆಗತ್ತ. ಕ್ಲಿಯರ್? ಈಗ ನೋಡ್ರಿ, ಭಾಗಾಕಾರ ಹಿಡೈತಿ, ಆ ಸೈಡ್ ಗುಣಾಕಾರ ಆಗತ್ತ. 2 ತಗೊಂಡು ಗುಣಾಕಾರ ಮಾಡ್ರಿ. 2 ಗುಣಾಕಾರ ಎಕ್ಸ್, 2 ಎಕ್ಸ್, 2 6 12 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 6. 2 ತಗೊಂಡ 2 ಗುಣಾಕಾರ ಮಾಡಿದೆ, 2 ಗುಣಾಕಾರ ಎಕ್ಸ್, 2 ಎಕ್ಸ್, 2 6 12 ಎಕ್ಸ್ ಪ್ಲಸ್ 6 ಹಂಗ ಬರ್ಕೊಂಡೆ. ಆಮೇಲೆ 2 ಎಕ್ಸ್ ಅನ್ನ ಹಂಗ ಬರ್ಕೊಳ್ರಿ. ಪ್ಲಸ್ ಎಕ್ಸ್ ಅನ್ನ ಈ ಸೈಡ್ ಶಿಫ್ಟ್ ಮಾಡ್ರಿ, ಮೈನಸ್ 12 ಅನ್ನ ಈ ಸೈಡ್ ಶಿಫ್ಟ್ ಮಾಡ್ರಿ. ಪ್ಲಸ್ ಎಕ್ಸ್ ಈ ಸೈಡ್ ಬಂದ್ರ ಮೈನಸ್ ಎಕ್ಸ್ ಆಕೈತಿ, 6 ಅಷ್ಟೇ ಇರ್ಲಿ. ಮೈನಸ್ 12 ಈ ಸೈಡ್ ಬಂದ್ರ ಪ್ಲಸ್ 12 ಆಕೈತಿ. 2 ಎಕ್ಸ್ ಒಳಗ 1 ಎಕ್ಸ್ ಹೋದ್ರ 1 ಎಕ್ಸ್, 6ಕ್ಕೆ 12 ಕೊಡ್ಸಿದ್ರ 18. ಪ್ರಸ್ತುತ ವಯಸ್ಸು ಏನ್ ತಗೊಂಡಿದ್ವಿ? ಎಕ್ಸ್ ಅಂತ ತಗೊಂಡಿದ್ವಿ. ಎಷ್ಟು ಬಂತ? 18 ಬಂತ. ಏನ್ ಕ್ವಶನ್ ಕೇಳಿದಾನ? ಅವನ ಪ್ರಸ್ತುತ ವಯಸ್ಸು ಕೇಳ್ಯಾನ. ಪ್ರಸ್ತುತ ವಯಸ್ಸು ಅಂದ್ರೆ ಎಕ್ಸ್ ಅಂತ ತಗೊಂಡಿವಿ, ಎಕ್ಸ್ ಬೆಲೆ ಎಷ್ಟು ಬಂತ? 18 ಬಂತ. ಕ್ಲಿಯರ್? ಇದು ಎಕ್ಸ್ ಮೆಥಡ್. ಇದನ್ನ ಶಾರ್ಟ್ಕಟ್ ಒಳಗ ಆಪ್ಷನ್ ಮೆಥಡ್ ನೋಡಿರ. ಫಸ್ಟ್ಗೆ ನೋಡ್ರಿ, ಪ್ರಸ್ತುತ ವಯಸ್ಸು ಎಷ್ಟೈತಿ? 16 ಐತಿ. ಹೌದಾ? 6 ವರ್ಷ ಹಿಂದಿಂದ 6 ವರ್ಷ ನಂತರದ್ ಬರ್ಕೊಳ್ಳೋಣ. ಈಗ ಪ್ರಸ್ತುತ 16 ಐತಿ, 6 ವರ್ಷ ಹಿಂದಿಂದ ಅಂದ್ರೆ ಎಷ್ಟಾಗೈತಿ? 10 ಆಗೈತಿ. 16 ಒಳಗ 6 ಕಳೆದ್ರೆ 10 ಆಗೈತಿ. ಒಂದ್ ವೇಳೆ ಈ ಸದ್ಯ 16 ಐತಿ, 6 ವರ್ಷ ನಂತರ ಅಂದ್ರ 22 ಆಕೈತಿ. ಹೆಂಗ 22 ಬಂತ? 16ಕ್ಕ 6ನ್ನ ಕೂಡ್ಸಿದ್ರ 22 ಬಂತ. ಕ್ಲಿಯರ್? ಈಗ ನೋಡ್ರಿ, 6 ವರ್ಷ ಹಿಂದಿನ ವಯಸ್ಸು 6 ವರ್ಷದ ನಂತರ ವಯಸ್ಸಿನ ಅರ್ಧ ಆತ, ಅರ್ಧ ಆಗ್ಲಿಲ್ಲ, ಅರ್ಧ ಆಗೈತೆ ಅಂತ ಕೊಟ್ಟಾನ ಈಗ ಅವ. ಕ್ಲಿಯರ್? ಇಲ್ಲಿ ಅರ್ಧ ಆಗ್ಲಿಲ್ಲ, ಆದ್ರಿಂದ ಆಪ್ಷನ್ ಎ ಬರಂಗಿಲ್ಲ, 16 ಅನ್ನೋದು ಬರಂಗಿಲ್ಲ. 20 ಅಂತ ಚೆಕ್ ಮಾಡೋಣ. 6 ವರ್ಷ ಹಿಂದಿಂದ ಅಂದ್ರೆ ಎಷ್ಟಾಗೈತಿ? 21 16 ಹೋದ್ರ 15. 21ರೊಳಗ 6 ಹೋದ್ರ 15. ಕ್ಲಿಯರ್? ಈಗ 6 ವರ್ಷ ನಂತರದ ಅಂದ್ರೆ 21ಕ್ಕೆ 6ನ್ನ ಕೂಡಿಸಿದ್ರೆ 27. 27 ಅರ್ಧ 15 ಆಗಂಗಿಲ್ಲ, ಆದ್ರಿಂದ ಆಪ್ಷನ್ ಬಿನೂ ಬರಂಗಿಲ್ಲ. ಸಿ ತಗೋಣ 17. 6 ವರ್ಷ ಹಿಂದಿನ ವಯಸ್ಸು ತಗೋಬೇಕು. 6 ವರ್ಷ ಹಿಂದಿನ ವಯಸ್ಸು ಅಂದ್ರೆ ಎಷ್ಟಾಗತ್ತ? 11 ಆಕೈತಿ. 6 ವರ್ಷ ನಂತರ ಅಂದ್ರೆ ಎಷ್ಟಾಗೈತಿ? 17 ಕಾರನ್ನ ಕೂಡ್ಸಿದ್ರ 23 ಆಕೈತಿ. 23 ಅರ್ಧ 11 ಆಗಂಗಿಲ್ಲ, ಆಪ್ಷನ್ ಸಿನೂ ಬರಂಗಿಲ್ಲ. ಡಿ ನೋಡ್ರಿ, 18 ಐತಿ. 6 ವರ್ಷ ಹಿಂದಿಂದ ಅಂದ್ರೆ 12, 6 ವರ್ಷ ಮುಂದಿಂದ ಅಂದ್ರೆ 24 ಐತಿ. ಹೌದಿಲ್ಲ? 18 6 ವರ್ಷ ಹಿಂದಂದ್ರೆ 18ರಾಗ 6 ಕಳೆದ್ರ 12, 6 ವರ್ಷ ಮುಂದಂದ್ರೆ 18ಕ್ಕೆ 6 ಕೂಡಿಸಿದ್ರೆ 24. ನೋಡ್ರಿ, 6 ವರ್ಷ ಹಿಂದಿನ ವಯಸ್ಸು 6 ವರ್ಷ ಮುಂದಿನ ವಯಸ್ಸಿನ ಅರ್ಧ ಆಗೈತಿ ನೋಡ್ರಿ. ಆದ್ದರಿಂದ ಆಪ್ಷನ್ ಡಿ ಕರೆಕ್ಟ್ ಆಕೈತಿ. ನಿಮಗೆ ಎಕ್ಸ್ ಮೆಥಡ್ ಬೇಕಂದ್ರೆ ಇದನ್ನ ಮಾಡ್ರಿ, ಇಲ್ಲ ಆಪ್ಷನ್ ಮೆಥಡ್ ಈಸಿ ಆಗೈತೆ ಅಂದ್ರೆ ಇದನ್ನ ಮಾಡ್ಬೋದು. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ತಂದೆಯ ವಯಸ್ಸು ಮಗನ ವಯಸ್ಸಿನ 4 ಪಟ್ಟು. 8 ವರ್ಷಗಳ ನಂತರ ಅವರ ಅನುಪಾತ 3:1 ಆಗುತ್ತದೆ. ಮಗನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದಾನ. ಇವಾಗ ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸು ತಗೋಣ. ತಂದೆ ಮತ್ತು ಮಗನ
ಇಲ್ಲಿ ನೋಡ್ರಿ, ತಂದೆಯ ವಯಸ್ಸು ಯಾರ ವಯಸ್ಸಿನ ಅಂತ, ಮಗನ ವಯಸ್ಸಿನ ಅಂತ. ಯಾರ ವಯಸ್ಸಿನ ಅಂತ ಇರ್ತದ, ಯಾರ ವಯಸ್ಕಿಂತ ಇರ್ತದಲ್ಲ ಅವ್ರದ್ದು ಎಕ್ಸ್ ಅಂತ ತಗೋಬೇಕ. ಮಗನ ವಯಸ್ಕಿಂತ ಅಂತ ಐತಿ, ಮಗನ ವಯಸ್ಸಿನ ಅಂತ ಐತಿ, ಅದ್ರ ಸಂಬಂಧ ಎಕ್ಸ್ ಅಂತ ತಗೊಳ್ರಿ. ಹೌದಾ, ಮಗನ ವಯಸ್ ಎಕ್ಸ್ ಅಂತ ತಗೊಂಡ್ರ ಇವನು 4 ಪಟ್ಟು ಅಂತ, ಇವ್ರ 4x, ಇವನು 1x ಆದ್ರೆ ಇವನ್ 4x, 4 ಪಟ್ಟು ಅಂದ್ರೆ 1x, 4x ಆಗತ್ತ. ಕ್ಲಿಯರ್. ಆಮೇಲೆ ನೋಡ್ರಿ 8 ವರ್ಷಗಳ ನಂತರ ಅಂತ ಕೊಟ್ಟಾನ. 8 ವರ್ಷ ಮುಂದ್ ಹೋಗಿಂದ ಇವ್ರ ವಯಸ್ಸು ಏನಕೈತಿ, 4x 8 ಕೂಡಿಸ್ಬೇಕ. ಹೌದಾ, 8 ವರ್ಷ ಮುಂದ್ ಹೋದ್ರ ಪ್ಲಸ್ 8. ಈಗ ಹಂಗ 8 ವರ್ಷ ಮುಂದ್ ಹೋದ್ರ ಮಗನ ವಯಸ್ಸು ಏನಕೈತಿ, x + 8 ಆಕೈತಿ. 8 ವರ್ಷಗಳ ನಂತರ ಅವ್ರ ಅನುಪಾತ ಕೊಟ್ಟಾನ ನೋಡ್ರಿ, 3:1 ಅಂತ ಕೊಟ್ಟಾನ. ಅಂದ್ರ ಅವ್ರ ಅನುಪಾತ ಇದ, ಅದನ್ನ ಬರ್ಕೊಳ್ರಿ. ಅನುಪಾತ ಅಂದ್ರೆ ಭಾಗಾಕಾರ. 4x + 8 ಭಾಗಾಕಾರ x + 8 ಈಸ್ ಈಕ್ವಲ್ ಟು ಅನುಪಾತನ ಕೊಟ್ಟ ನೋಡ್ರಿ, 3:1. ಕ್ಲಿಯರ್. ಇವಾಗ ಓರೆ ಗುಣಾಕಾರ ಮಾಡ್ಕೊಳ್ಳೋಣ. 1 4 ಇದರಿಂದ ಇದಕ್ಕೆ ಗುಣಾಕಾರ, ಇದರಿಂದ ಇದಕ್ಕೆ ಗುಣಾಕಾರ. 1 4 4x, 1 8 8. ಇದನ್ನ ತಗೊಂಡ 1 ಗುಣಾಕಾರ ಮಾಡ್ರಿ, ಅದ ಬರುತ್ತ. ಈಗ x + 8 3 ಗುಣಾಕಾರ ಮಾಡಿರ, 3 ಗುಣಾಕಾರ x ಏನಕೈತಿ, 3x ಆಕೈತಿ. 3 8 24 ಆಕೈತಿ. ಇವಾಗ x ಅಷ್ಟೇ ಇರ್ಲಿ, ಪ್ಲಸ್ 3x ಈ ಸೈಡ್ ಕರ್ಕೊಂಬರಿ, -3x. 24 ಇಲ್ಲೇ ಇರ್ಲಿ, ಪ್ಲಸ್ 8 ಈ ಸೈಡ್ ಬಂದ್ರ -8. 4x ಒಳಗ 1x ಹೋದ್ರ x 1x ಬರ್ತದ. ಕ್ಲಿಯರ್. 24 8 ಹೋದ್ರ 16. x ಬೆಲೆ ಎಷ್ಟು ಬಂತ, 16 ಬಂತ. ಆದ್ದರಿಂದ ಪ್ರಸ್ತುತ ಯಾರ ವಯಸ್ಸು ಕೇಳ್ಯಾನ, ಮಗನ ವಯಸ್ಸು ಕೇಳ್ಯಾನ. ಮಗನ ವಯಸ್ಸು ಏನ್ ತಗೊಂಡವ್ ನಾವ, ಎಕ್ಸ್ ಅಂತ ತಗೊಂಡೇವಿ. ಕ್ಲಿಯರ್. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಆಗತ್ತ. ಹೌದಾ, ಒಂದ್ ವೇಳೆ ಶಾರ್ಟ್ಕಟ್ ಮೆಥಡ್ ಒಳಗೆ ಮಾಡ್ರಿ ಅಂದ್ರ ಹೆಂಗ್ ಮಾಡೋದು ನೋಡ್ರಿ. ಫಸ್ಟ್ಗೆ ತಂದೆ ಮತ್ತು ಮಗನ ವಯಸ್ಸು ತಗೊಳ್ಳೋಣ. ತಂದೆ ಮತ್ತು ಮಗನ ವಯಸ್ಸು. ಈ ಸದ್ಯ ನೋಡ್ರಿ, ಸದ್ಯ ಕೊಟ್ಟಾನ, ಪ್ರಸ್ತುತ ಕೊಟ್ಟಾನ, ಅವರ ವಯಸ್ಸಿನ ಅನುಪಾತ ಕೊಟ್ಟಾನ. ತಂದೆ ವಯಸ್ಸು ಐತಲ್ಲ, ಮಗನ ವಯಸ್ಸಿನ 4 ಪಟ್ಟು ಅಂತಂದ್ರ, ಅಂದ್ರ ಮಗಂದು 1 ಭಾಗ ಇದ್ರ ತಂದಿದ್ 4 ಭಾಗ. 4 ಪಟ್ಟು ಅಂದ್ರ ಇವಂದ 4 1 ಆಗತ್ತ. ಕ್ಲಿಯರ್. 8 ವರ್ಷದ ನಂತರ ಕೊಟ್ಟಾನ. 8 ವರ್ಷದ ನಂತರ ಮುಂದೆ ಹೋಗಿ ಕೊಟ್ಟಾನ, ಅದನ್ನ ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ, 3:1. ಹೌದಾ, ತಂದಿದ್ 3, ಮಗದ 1. ಯಾವಾಗಿಂದ, 8 ವರ್ಷದ ನಂತರದ್ದು. ಇದ ಪ್ರಸ್ತುತ ಇದ್ದಿದ್ದು. ಹೌದಾ, ಇವಾಗ ನೋಡ್ರಿ 8 ವರ್ಷ ಮುಂದೋದ್ರ ಅನುಪಾತ ಕರೆಕ್ಟ್ ಆಗಿ ಹೆಚ್ಚಾರ ಆಗ್ಬೇಕು, ಕಡಿಮೆ ಆಗ್ಬೇಕ. ತಂದಿದ 1 ಕಡಿಮೆ ಆಗೈತಿ, ಮಗಂದ ಏಟು ಕಡಿಮೆನ ಆಗಿಲ್ಲ. ತಂದಿದ 1 ಕಡಿಮೆ ಆಗೈತಿ, 4 ಇದ್ದಿದ್ದು 3 ಆಗೈತಿ ಅಂದ್ರೆ 1 ಕಡಿಮೆ ಆಗೈತಿ. ಇದು 1 ಇದ್ದಿದ್ದು 1 ಆಗೈತಿ, ಕಡಿಮೆನ ಆಗಿಲ್ಲ. ಈ ರೀತಿಯ ಇದ್ದಾಗ ಹೆಂಗ್ ಮಾಡ್ಬೇಕಂದ್ರ, ಇದ್ರ ವ್ಯತ್ಯಾಸ ಮ್ಯಾಲ ಐತಲ್ಲ, ಅದ್ರ ವ್ಯತ್ಯಾಸ 4 1 ಹೋದ್ರ 3 ಬರ್ತದಲ್ಲ, ಇದ್ರ ವ್ಯತ್ಯಾಸ ಕೆಳಗಿಂದ ಗುಣಾಕಾರ ಮಾಡ್ಬೇಕ. ಇದ್ರ ವ್ಯತ್ಯಾಸ 3 1 ಹೋದ್ರ 2, ಮ್ಯಾಲಿಂದ ಗುಣಾಕಾರ ಮಾಡ್ಬೇಕ. ಇನ್ನೊಂದ್ಸಾರಿ, ಯಾವಾಗ ಅನುಪಾತ ಬರಬ್ಬರ್ ಹೆಚ್ಚು ಆಗಿಲ್ಲ ಕಡಿಮೆ ಆಗಿಲ್ಲ ಅಂದಾಗ ಮ್ಯಾಲಿರೋ ವ್ಯತ್ಯಾಸವನ್ನ ಕೆಳಗಿರೋ ಅನುಪಾತಕ್ಕ ಇಂಟು ಮಾಡ್ಬೇಕ, ಕೆಳಗಿರೋ ವ್ಯತ್ಯಾಸವನ್ನ ಮ್ಯಾಲಿಂದ ಇಂಟು ಮಾಡ್ಬೇಕ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನಿ. ಈ ಅನುಪಾತ ಐತಿ ನೋಡ್ರಿ, 4:1 ಐತಿ, 3:1 ಐತಿ. ಕ್ಲಿಯರ್. 4 ಮತ್ತು 1 ವ್ಯತ್ಯಾಸ ಎಷ್ಟ, 3. ಅದಕ್ಕೆ ಇದು ಗುಣಾಕಾರ ಮಾಡ್ರಿ. 3 ಮತ್ತು 1 ವ್ಯತ್ಯಾಸ ಎಷ್ಟ, 2. ಅದಕ್ಕೆ ಇದನ್ನ ಗುಣಾಕಾರ ಮಾಡ್ರಿ. ಈ ಗುಣಾಕಾರ ಮಾಡಿದಾಗ 2 4 8, 2 1 2. ಕ್ಲಿಯರ್. ಗುಣಾಕಾರ ಮಾಡ್ರಿ ಅಂದ್ರೆ 2 ತಗೊಂಡ ಇವೆರಡಕ್ಕೂ ಗುಣಾಕಾರ ಮಾಡ್ಬೇಕ. 3 ತಗೊಂಡು ಗುಣಾಕಾರ ಮಾಡ್ರಿ, 3 3 9. ಕ್ಲಿಯರ್. 3 1 3. ಯಾವಾಗ ಮಾಡ್ಬೇಕು ಹಿಂಗ, ಅನುಪಾತ ಬರಬರ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅಂದಾಗ ಮಾಡ್ಕೋಬೇಕ. ಇದ ಪ್ರಸ್ತುತ. ಹೌದಾ, ಇದ 2 ವರ್ಷದ ನಂತರದ್ದು. ಈಗ ಕರೆಕ್ಟ್ ನೋಡ್ರಿ, 1 ಭಾಗ ಇಲ್ಲಿ ಹೆಚ್ಚಾಗೈತಿ, ಇಲ್ಲಿ 1 ಭಾಗ ಹೆಚ್ಚಾಗೈತಿ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನೆ. ಈಗ ಬರಬ್ಬರ್ ಬಂತ ನೋಡ್ರಿ. ಬರಬ್ಬರ್ ಬರ್ಬೇಕಂದ್ರೆ ಈ ರೀತಿ ಮಾಡ್ಕೋಬೇಕ. ಮೇಲಿನ ವ್ಯತ್ಯಾಸ ಕೆಳಗಿನ ಗುಣಾಕಾರ, ಕೆಳಗಿನ ವ್ಯತ್ಯಾಸ ಮೇಲಿನ ಗುಣಾಕಾರ, ಅಷ್ಟ. ಇವಾಗ ಎಷ್ಟು ಭಾಗ ಹೆಚ್ಚಾಗೈತಿ ನೋಡ್ರಿ, 1 ಭಾಗ ಹೆಚ್ಚಾಗೈತಿ. ಹೌದಾ, 1 ಭಾಗ ಹೆಚ್ಚಾಗಕ್ಕ ಎಷ್ಟು ವರ್ಷ ಕಾರಣ ಆತ, 8 ವರ್ಷ ಕಾರಣ ಆತ. ನೋಡ್ರಿ, 8 ವರ್ಷ ನಂತರ ಆಗಿದ್ದಕ್ಕ 1 ಭಾಗ ಹೆಚ್ಚಾಗ್ಬಿಡ್ತ. 1 ಭಾಗ ಹೆಚ್ಚಾಗಕ್ಕ 8 ವರ್ಷ ಕಾರಣ ಆತ. ಕ್ಲಿಯರ್. ಇವಾಗ ಯಾರ ವಯಸ್ಸು ಕೇಳ್ಯಾನ, ಪ್ರಸ್ತುತ ಮಗನ ವಯಸ್ಸು ಕೇಳ್ಯಾನ. ಪ್ರಸ್ತುತ ಮಗನ ವಯಸ್ಸು ಬದಲು ಮಾಡ್ಕೊಂಡಿದ್ ತಗೋಬೇಕ, 2 ತಗೋಬೇಕ. ಕ್ಲಿಯರ್. 2
ಒಂದು ಭಾಗ ಹೆಚ್ಚಾಕಿ ಎಂಟ ಆದ್ರೆ ಎರಡು ಭಾಗ ಕೇಳ್ಯಾನ, ಅದ್ರ ಉತ್ತರ ಬೇಕಾ? ಒಂದ್ ಎಷ್ಟಲೇ ಎಂಟ, ಒಂದ್ ಎಂಟ್ಲೆ ಎಂಟ, ಅಲ್ಲಿ ಎಂಟು ಬರ್ತದೆ, ಇಲ್ಲಿ ಎಂಟು ಬರ್ಬೇಕಾ, ಎರಡು ಎಂಟ್ಲೆ 16. ಕ್ಲಿಯರ್? ಆದ್ದರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಶಾರ್ಟ್ಕಟ್ ಮೆಥಡ್ ಬೇಕಂದ್ರೆ ಇದನ್ನ ಮಾಡ್ರಿ, ಎಕ್ಸ್ ಮೆಥಡ್ ಬೇಕಂದ್ರೆ ಇದನ್ನ ಮಾಡ್ಬೋದು. ಕ್ಲಿಯರ್? ಆರಾಮ್ಸೆ ಮಾಡ್ಕೊಂತ ಹೋಗ್ಬೋದು ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್, ಪಿ ಮತ್ತು ಕ್ಯೂ ಅವರ ವಯಸ್ಸಿನ ಅನುಪಾತ 5:7. 8 ವರ್ಷಗಳ ಹಿಂದೆ 3:5 ಆಗಿತ್ತು. ಕ್ಯೂ ಯ ಪ್ರಸ್ತುತ ವಯಸ್ಸಂತ ಕ್ವಶನ್ ಕೇಳಿದಾನ. ಹೌದಾ? ಇವಾಗ ಪಿ ಮತ್ತು ಕ್ಯೂ ಅದಾರ, ಫಸ್ಟ್ಗೆ ಎಕ್ಸ್ ಮೆಥಡ್ ಮಾಡ್ಕೊಳ್ಳೋಣ. ಪಿ ಮತ್ತು ಕ್ಯೂ ಅವ್ರಿಗೆ ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟಾನ. ಪ್ರಸ್ತುತ ವಯಸ್ಸಿನ ಅನುಪಾತ 5:7 ಅಂತ ಕೊಟ್ಟಾನ. ಹೌದಾ? ಫಸ್ಟ್ ಇವಂದ 5x ಅಂತ ತಗೋಣ, ಇವಂದ 7x ಅಂತ ತಗೋಣ. ಯಾಕ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಬೆಲೆ ಕಂಡಿಡಿಬೇಕು. ನಾವು ಇವಾಗ ಎಕ್ಸ್ ಮೆಥಡ್ ಮಾಡ್ಕೊಳತ್ತೇವಿ. ಕ್ಲಿಯರ್? ಅದಾದ್ಮೇಲೆ 8 ವರ್ಷಗಳ ಹಿಂದೆ, 8 ವರ್ಷ ಮುಂದೆ ಹೋಗಿಲ್ಲ, ಇವ ಹಿಂದ್ ಹೊಂಟಾನ. 8 ವರ್ಷಗಳ ಹಿಂದೆ ಅವರ ವಯಸ್ಸು ಕೇಳ್ಯಾನ. ಈ ಸದ್ಯ 5x ಇತ್ತು, 8 ವರ್ಷ ಹಿಂದ್ ಹೋದ್ರೆ ಏನಕ್ಕೈತಿ, 5x ಒಳಗ 8 ಕಳಿಬೇಕ. ಇವಂದ ಏನಕ್ಕೈತಿ, 7x ಒಳಗ 8 ಕಳಿಬೇಕು. ಯಾಕೆ ಕಳಿಬೇಕ? ಹಿಂದ್ ಹೊಂಟಾನ ಅದಕ್ಕ. ಕ್ಲಿಯರ್? ಇದು 8 ವರ್ಷದ ಹಿಂದಿಂದ ಆತ. ಅವಾಗಿನ ಅನುಪಾತ ಅಂತ ಐತಿ. ಇದು ಎಕ್ಸ್ ಒಳಗಿನ ಅವಾಗಿನ 8 ವರ್ಷದ ಹಿಂದಿನ ಅನುಪಾತ ಐತಿ. ಏನ? 5x - 8, 7x - 8. ಅವಾಗಿನ ಅನುಪಾತ 5 ವರ್ಷದ ಹಿಂದಿನ ಅನುಪಾತ. ಅದನ್ನೋಳು ಅನುಪಾತಗಳು ಕೊಟ್ಟಾನ, ಅದು ಕೊಟ್ಟಾನ. ಏನ್ ಕೊಟ್ಟಾನ? 3:5 ಅಂದ್ರೆ 3/5. ಅನುಪಾತ ಅಂದ್ರ ಭಾಗಾಕಾರ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, 5ನ್ನ 5 ಗುಣಾಕಾರ ಮಾಡ್ರಿ, 3ಲೆ 5 ಗುಣಾಕಾರ ಮಾಡ್ರಿ. 5 5ಲೆ 25x, 5 8ಲೆ 40. ಹೌದಾ? 3 7ಲೆ 21x, 3 8ಲೆ 24. ಕ್ಲಿಯರ್? 3 7ಲೆ 21x, 3 8ಲೆ 24. ಇವಾಗ ಎಕ್ಸ್ ಎಕ್ಸ್ ಒಂದ್ ಕಡೆ ಬರ್ಕೊಳ್ರಿ, ನಂಬರ್ ಒಂದ್ ಕಡೆ ಮಾಡ್ರಿ. ಈ ಪ್ಲಸ್ 21x ಐತಿ, ಈ ಸೈಡ್ ಬಂದ್ರ ಮೈನಸ್ 25x ಆಕೈತಿ. 25x ಅಷ್ಟೇ ಇರ್ಲಿ. ಪ್ಲಸ್ 21x ಈ ಸೈಡ್ ಬಂದ್ರ ಮೈನಸ್ 21x. ಮೈನಸ್ 24 ಅಷ್ಟೇ ಇರ್ಲಿ. ಮೈನಸ್ 40 ಈ ಸೈಡ್ ಬಂದ್ರ ಪ್ಲಸ್ 40. ಕ್ಲಿಯರ್? 25x ಒಳಗ 21x ಹೋದ್ರ 4x ಇಸ್ ಈಕ್ವಲ್ ಟು, ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 40 24 ಹೋದ್ರ 16. 16 ಪ್ಲಸ್ 16, ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಚ್ಚಬೇಕ. ಕ್ಲಿಯರ್? ಎಕ್ಸ್ ಜೊತೆ 4 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕ್ಕೈತಿ, ಭಾಗಾಕಾರ ಆಕೈತಿ. 4 1ಲೆ 4, 4 4ಲೆ 16. ಎಕ್ಸ್ ಬೆಲೆ ಎಷ್ಟು ಬಂತ? 4 ಬಂತ. ಕ್ಲಿಯರ್? ಎಕ್ಸ್ ಬೆಲೆ 4 ಬಂತ ನೋಡ್ರಿ. ಇವಾಗ ಯಾರು ಕೇಳ್ಯಾನ? ಕ್ಯೂನ್ ಕೇಳ್ಯಾನ. ಕ್ಯೂನ್ ಯಾವಾಗಿಂದ ಪ್ರಸ್ತುತ ಇದ್ದಿದ್ದ, ಪ್ರಸ್ತುತ ವಯಸ್ಸು ಕ್ಯೂನ್ ಕೇಳ್ಯಾನ. ಕ್ಯೂನ ಪ್ರಸ್ತುತ ವಯಸ್ಸು ಏನೈತಿ? 7x ಐತಿ. ಹೌದಾ? 7 ಎಕ್ಸ್ ಅಂದ್ರೆ ಎಷ್ಟು ತಗೋಣ ಬಂದೈತಿ? 4 ಬಂದೈತಿ. 7 4ಲೆ 28. ಕ್ಲಿಯರ್? 7 4ಲೆ 28. ಆಪ್ಷನ್ ಯಾವ್ದು ಕರೆಕ್ಟ್? ಬಿ ಕರೆಕ್ಟ್. ಒಂದ್ ವೇಳೆ ಪ್ರಸ್ತುತ ಬಿ ನ ವಯಸ್ಸು ಕೇಳಿದ್ರೆ 5x ಒಳಗ ಎಕ್ಸ್ ಬೆಲೆಯನ್ನ ಹಾಕ್ಬೇಕ, ಬಿ ಸಿಗ್ತದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. ನೆಕ್ಸ್ಟ್ ಇದನ್ನ ಶಾರ್ಟ್ಕಟ್ ಮೆಥಡ್ ಮಾಡೋಣ ನೋಡ್ರಿ. ಫಸ್ಟ್ಗೆ ಪಿ ಮತ್ತು ಕ್ಯೂ ತಗೋಣ. ಪಿ ಮತ್ತು ಕ್ಯೂ ಪ್ರಸ್ತುತ ವಯಸ್ಸಿನ ಅನುಪಾತ. ಹೌದಾ? ಆದ್ಮೇಲೆ 8 ವರ್ಷಗಳ ಹಿಂದಿನ ಅನುಪಾತ ಕೊಟ್ಟಾನ. ಈಗ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟೈತಿ? 5:7 ಐತಿ. 8 ವರ್ಷದ ಹಿಂದಿಂದ ಎಷ್ಟೈತಿ? 3:5 ಐತಿ. ಕ್ಲಿಯರ್? ಪ್ರಸ್ತುತ 5:7, 8 ವರ್ಷದ ಹಿಂದಿಂದ 3:5. ಇವಾಗ ನೋಡ್ರಿ, ಬರಬ್ಬರ್ ಕಡಿಮೆ ಆಗೈತೆ, ಬರಬ್ಬರ್ ಹೆಚ್ಚೈತೆ ನೋಡ್ರಿ. 5 ಇದ್ದಿದ್ದ 3 ಆಗೈತಿ, 2 ಕಡಿಮೆ ಆಗೈತಿ. 7 ಇದ್ದಿದ್ದ 5 ಆಗೈತಿ, 2 ಕಡಿಮೆ ಐತಿ. ಇಲ್ಲಿ 2 ಕಡಿಮೆ ಆಗೈತಿ, ಇಲ್ಲಿ 2 ಕಡಿಮೆ ಐತಿ. ಏನು ಪರವಾಗಿಲ್ಲ, ಕರೆಕ್ಟ್ ಐತಿ. ಕ್ವಶನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಎಷ್ಟು ಭಾಗ ಕಡಿಮೆ ಆಗೈತಿ? 2 ಭಾಗ ಕಡಿಮೆ ಆಗೈತಿ. ಹೌದಾ? 2 ಭಾಗ ಕಡಿಮೆ ಆಗಕ್ಕ ಎಷ್ಟು ವರ್ಷ ಕಾರಣ ಆತ? 8 ವರ್ಷ ಹಿಂದ್ ಹೋಗಿದ್ದಕ್ಕ 2 ಭಾಗ ಕಡಿಮೆ ಆತ. ಹೌದಾ? 2 ಭಾಗ ಕಡಿಮೆ ಆಗಕ್ಕ 8 ವರ್ಷ ಕಡಿಮೆ ಆತ. ಸಾರಿ, 8 ವರ್ಷ ಇದ್ದಿದ್ದಕ್ಕ 2 ಭಾಗ ಕಡಿಮೆ ಆತ. ಇವಾಗ ಯಾರ ವಯಸ್ಸು ಕೇಳ್ಯಾನ? ಪ್ರಸ್ತುತ ಕ್ಯೂನ್ ಕೇಳ್ಯಾನ. ಪ್ರಸ್ತುತ ಕ್ಯೂನ್ ಅಂದ್ರೆ 7 ಭಾಗ ಎಷ್ಟ? ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. 2 ಭಾಗ ಕಡಿಮೆ ಆಗಕ್ಕ 8 ವರ್ಷ, ಭಾಗದೊಳಗ 2, ವರ್ಷದೊಳಗ 8. ಹೌದಾ? ಈಗ 7 ಭಾಗ ಕಂಡು ಬಿಟ್ರೆ ನಮ್ಮ ಉತ್ತರ ಸಿಗ್ತದ. 2 ಎಷ್ಟಲೇ 8, 2 4ಲೆ 8. ಹೌದಾ? ಅಲ್ಲಿ 4 ಬರೆದ್ರೆ ಇಲ್ಲಿ 4 ಬರೀಬೇಕ. 7 4ಲೆ 28. ಆದ್ದರಿಂದ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಶಾರ್ಟ್ಕಟ್ ಮೆಥಡ್ ಇದನ್ನ ಮಾಡ್ರಿ, ಎಕ್ಸ್ ಮೆಥಡ್ ಬೇಕಾದ್ರೆ ಇದನ್ನ ಮಾಡ್ಕೋಬಹುದು. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಮತ್ತು ಬಿ ಯ ವಯಸ್ಸು, ಎ ಯ ವಯಸ್ಸು
ಬಿಗಿಂತ 12 ವರ್ಷ ಹೆಚ್ಚು. 6 ವರ್ಷಗಳ ನಂತರ ಅನುಪಾತ 7:5 ಆಗುತ್ತದೆ. ಎಯ ಪ್ರಸ್ತುತ ವಯಸ್ಸು ಅಂತ ಕ್ವಶನ್ ಕೇಳಿದಾನ. ಕ್ಲಿಯರ್? ಫಸ್ಟ್ಗೆ ಬರ್ಕೊಳ್ಳೋಣ. ಎ ಮತ್ತು ಬಿ ಅವ್ರ ಪ್ರಸ್ತುತ ವಯಸ್ಸು ತಗೊಳ್ಳೋಣ. ಈಗ ಯಾರಿಗಿಂತ ಅಂದಾರ ಎ ವಯಸ್ಸು, ಬಿ ಗಿಂತ ಅಂದಾರ ಅವ್ರದ್ದು ಎಕ್ಸ್ ತಗೋಬೇಕು. ಯಾರಿಗಿಂತ ಯಾರ್ಕಿಂತ ಅಂದಿರ್ತದಲ್ಲ ಅವ್ರದ್ದು ಎಕ್ಸ್ ತಗೊಳ್ರಿ. ಎಕ್ಸ್ ತಗೊಂಡೆ ಎ ವಯಸ್ಸು ಬಿ ಗಿಂತ 12 ವರ್ಷ ದೊಡ್ಡವಂತ. ಇವ್ನ್ ಎಕ್ಸ್ ಆದ್ರೆ ಇವ್ 12 ವರ್ಷ ದೊಡ್ಡವ ಅಂದ್ರೆ ಎಕ್ಸ್ ಪ್ಲಸ್ 12 ಮಾಡ ದೊಡ್ಡ ಹೋಗ್ತಾನ. ಕ್ಲಿಯರ್? ಎಕ್ಸ್ ಪ್ಲಸ್ 12 ಆದ. ಹೌದಾ? ನೆಕ್ಸ್ಟ್ 6 ವರ್ಷಗಳ ನಂತರ ಅಂದಾನ. ನಾವು 6 ವರ್ಷಗಳ ನಂತರ ಹೋಗೋಣ. 6 ವರ್ಷಗಳ ನಂತರ ಮುಂದೆ ಹೋಗೋಣ. ಕ್ಲಿಯರ್? ಈ ರೀತಿ ಮಾಡಿದ್ರೆ ಮುಂದೆ ಹೋಗೋದ, ಈ ರೀತಿ ಮಾಡಿದ್ರೆ ಹಿಂದೆ ಹೋಗೋದ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, 6 ವರ್ಷಗಳ ನಂತರ ಅಂದಾನ. 6 ವರ್ಷಗಳ ನಂತರ ಇವನ್ ವಯಸ್ಸು ಏನಕ್ಕೈತಿ? ಎಕ್ಸ್ ಪ್ಲಸ್ 12 ಇತ್ತ. 6 ವರ್ಷ ಮುಂದೆ ಹೋದ್ರೆ ಎಕ್ಸ್ ಪ್ಲಸ್ 18 ಆಕೈತಿ. 12 ಕಾರಣ ಕೊಡ್ಸಿದ್ರೆ 18. ಈ ಸದ್ಯ ಎಕ್ಸ್ ಐತಿ. 6 ವರ್ಷ ಮುಂದೆ ಅಂದ್ರೆ ಎಕ್ಸ್ ಪ್ಲಸ್ 6. ಕ್ಲಿಯರ್? ಅವಾಗ ಅನುಪಾತ ಕೊಟ್ಟಾನ. ನೋಡ್ರಿ, ಫಸ್ಟ್ ಎಕ್ಸ್ ದೊಳಗಿರೋ ಅನುಪಾತ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 18 ಅನುಪಾತ ಅಂದ್ರೆ ಭಾಗಾಕಾರ. ಹೌದಾ? ಈಗಿನ ಆ ನಂಬರ್ ಒಳಗಿರೋ ಅನುಪಾತ ಬರ್ಕೊಳ್ಳೋಣ. 7/5. ಕ್ಲಿಯರ್? ನೆಕ್ಸ್ಟ್ ಓರೆ ಗುಣಾಕಾರ ಮಾಡೋ ನೋಡ್ರಿ. 5 ಗುಣಾಕಾರ ಎಕ್ಸ್ 5x, 5 18 ಅಥವಾ 18 5 90. ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ, ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ. 7 ಗುಣಾಕಾರ ಎಕ್ಸ್ 7x, 7 6 42. ಕ್ಲಿಯರ್? ಇಲ್ಲಿ ನೋಡ್ರಿ, ಎಕ್ಸ್ ಎಕ್ಸ್ ಒಂದ್ ಕಡೆ ಮಾಡ್ಕೊಳ್ರಿ, ನಂಬರ್ ಒಂದ್ ಕಡೆ ಮಾಡ್ಕೊಳ್ರಿ. ಇವಾಗ ದೊಡ್ಡ ನಂಬರ್ ಕಡೆ ಸಣ್ಣ ನಂಬರ್ ಅನ್ನ ತಗೊಂಡ್ಬರ್ಬೇಕು. ಇಲ್ಲಿ 7x ಐತಿ, ಇಲ್ಲಿ 5x ಐತಿ. 7x ಕಡೆ ದೊಡ್ಡ 5x ಅನ್ನ ತಗೊಂಡ್ಬರೋಣ. ಪ್ಲಸ್ 5x ಇತ್ತೆ, ಈ ಸೈಡ್ ಬಂದ್ರೆ ಮೈನಸ್ 5x ಐತಿ. ಇಲ್ಲೇ 90 ಐತಿ, ಇರ್ಲಿ 90 ಅಲ್ಲೇ ಇರ್ಲಿ. ಪ್ಲಸ್ 42 ಇತ್ತ, ಈ ಸೈಡ್ ಕರ್ಕೊಂಡ್ ಬಂದ್ರೆ ಮೈನಸ್ 42 ಆಗತ್ತ. ಕ್ಲಿಯರ್? ಪ್ಲಸ್ 42 ಐತೆ, ಈ ಸೈಡ್ ಬಂದ್ರೆ ಮೈನಸ್ 42 ಆಗತ್ತ. 90 ಅಷ್ಟೇ ಇರ್ಲಿ. ಪ್ಲಸ್ 42 ಈ ಸೈಡ್ ಬಂದ್ರೆ ಮೈನಸ್ 42. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. 7x ಇಲ್ಲೇ ಐತಿ, ಪ್ಲಸ್ 5x ಅನ್ನ ಈ ಸೈಡ್ ಶಿಫ್ಟ್ ಮಾಡಿದೆ, ಪ್ಲಸ್ 42 ಈ ಸೈಡ್ ಶಿಫ್ಟ್ ಮಾಡಿದೆ. ಕ್ಲಿಯರ್? ಈಗ 7x ಒಳಗ 5x ಹೋದ್ರೆ ಎಷ್ಟು ಎಕ್ಸ್? 2x. ಕ್ಲಿಯರ್? 90 ಒಳಗ 42 ಹೋದ್ರ 90 ಒಳಗ 42 ಹೋದ್ರ 48. 92 ಒಳಗ 90 ಒಳಗ 42 48. ಎಕ್ಸ್ ಜೊತೆ 2 ಇಂಟು ಸಂಬಂಧ ಐತಿ, ಈ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗತ್ತ. 2 1 2, 2 2 4, 2 4 8. ಎಕ್ಸ್ ಬೆಲೆ ಎಷ್ಟು ಬಂತ? 24 ಬಂತು. ಹೌದಾ? ಎಕ್ಸ್ ಬೆಲೆ ಎಷ್ಟು ಬಂತ? 24 ಬಂತ. ಇವಾಗ ಯಾರ್ದು ಕೇಳ್ಯಾರ? ಎಕ್ಸ್ ಬೆಲೆ 24 ಬಂದೈತಿ. ಯಾರದ್ ಕೇಳ್ಯಾರ? ಎ ಯ ಪ್ರಸ್ತುತ ವಯಸ್ಸು. ಎ ಯ ಪ್ರಸ್ತುತ ವಯಸ್ಸು ಎಷ್ಟೈತಿ? ಎಕ್ಸ್ ಪ್ಲಸ್ 12 ಐತಿ. ಕ್ಲಿಯರ್? ಎ ಯ ಪ್ರಸ್ತುತ ವಯಸ್ಸು ಎಕ್ಸ್ ಪ್ಲಸ್ 12 ಅಂತ ತಗೊಂಡೇವಿ. ಕ್ಲಿಯರ್? ಎಕ್ಸ್ ಅಂದ್ರೆ 24 ಪ್ಲಸ್ 12. 24 12 ಕೂಡಿಸಿದ್ರೆ 36. ಎ ಯ ಪ್ರಸ್ತುತ ವಯಸ್ಸು ಎಷ್ಟಾತ? 36. ಆದ್ರಿಂದ ಆಪ್ಷನ್ ಸಿ ಕರೆಕ್ಟ್. ಸರ್, ಶಾರ್ಟ್ಕಟ್ ಮೆಥಡ್ ಮಾಡ್ರಿ ಅಂದ್ರೆ ಹೆಂಗ್ ಮಾಡೋದು ನೋಡ್ರಿ. ಫಸ್ಟ್ಗೆ ನೋಡ್ರಿ, ಎ ಮತ್ತು ಬಿ. ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ? 6 ವರ್ಷಗಳ ಹಿಂದಿಂದ 6 ವರ್ಷಗಳ ಹಿಂದಿಂದ ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ? 7:5. ಹೌದಾ? ಇದ್ರೊಳಗ ದೊಡ್ಡವ್ರು ಯಾರ? ಎ. ಹೌದಾ? ಬಿ ಸಣ್ಣ, ಯಾಕಂದ್ರೆ ಒಂದು 7 ಭಾಗ ಐತಿ, ಒಂದು 5 ಭಾಗ ಐತಿ. ಹೌದಾ? ವರ್ಷದೊಳಗೆ ಎಷ್ಟು ದೊಡ್ಡವ? 12 ವರ್ಷ ದೊಡ್ಡವ ಎ. ಕ್ಲಿಯರ್? ಭಾಗದೊಳಗೆ ಎಷ್ಟು ಭಾಗ ದೊಡ್ಡವ ಅದ? ಇವಂದ್ 7 ಇವಂದ್ 5 ಇದ್ರೆ ಭಾಗದೊಳಗೆ 2 ಭಾಗ ದೊಡ್ಡವ ಅದ. ವರ್ಷದೊಳಗೆ ಎಷ್ಟು ಭಾಗ ವರ್ಷ ದೊಡ್ಡವ ಅದ? 8 ವರ್ಷ ದೊಡ್ಡವ ಅದ. ಕ್ಲಿಯರ್? ಆದ್ರಿಂದ 2ನ್ನ 8ಕ್ಕೆ ಮ್ಯಾಚ್ ಮಾಡ್ರಿ. ವಯಸ್ಸು ಭಾಗದೊಳಗೆ 2 ಭಾಗ, ವರ್ಷದೊಳಗೆ 8 ಭಾಗ, ಅದನ್ನ ಬರ್ಕೊಂಡೆ. ಈಗ ಏನ್ ಕೇಳ್ಯಾನವ? ಪ್ರಸ್ತುತ ಎ ಯ ವಯಸ್ಸು ಕೇಳ್ಯಾನ. ಪ್ರಸ್ತುತ ಎ. ಈಗ ಎ ಕಂಡಿಡ್ಕೋಣ. ಫಸ್ಟ್ ಎ 7 ಭಾಗ ಐತಿ. ಹೌದಾ? 2 ಹೆಂಗ್ ಎದಕ್ ಬರ್ಕೊಂಡೆ? 2 ಭಾಗ ದೊಡ್ಡವಿದ್ದಕ್ಕೆ ಬರ್ಕೊಂಡೆ. ವರ್ಷದೊಳಗ 8 ವರ್ಷ ದೊಡ್ಡವಿದ್ದಲ್ಲ, 8 ವರ್ಷ ಹೆಚ್ಚಿತ್ತಲ್ಲ ಅವಂಗ, ಅದನ್ನ ಬರ್ಕೊಂಡೆ. 8 ವರ್ಷ 12 ವರ್ಷ ಹೆಚ್ಚು, 12 ವರ್ಷ ಆಯ್ತು ನೋಡ್ರಿ. ಭಾಗದೊಳಗ 2 ಭಾಗ ದೊಡ್ಡವ, ವರ್ಷದೊಳಗೆ ಎಷ್ಟು ವರ್ಷ ದೊಡ್ಡವ ಹೆಚ್ಚೈತೆ ಅವಂಗ? 12 ವರ್ಷ ಹೆಚ್ಚೈತೆ ಅಂದ್ರೆ ಅವ್ನು 12 ವರ್ಷ ದೊಡ್ಡವ. ಕ್ಲಿಯರ್? ನಮ್ಗೆ ಯಾರು ಕೇಳ್ಯಾರ? ಎ ಕೇಳ್ಯಾನ. 7 ಭಾಗ ಕಂಡಿಡಿಯರಿ. ಇವಾಗ 2 ಎಸ್ಲೆ 12, 2 6 12. ಇಲ್ಲಿ 6 ಬರೆದ್ರೆ ಇಲ್ಲಿ 6 ಬರಿಬೇಕ.
ಇಲ್ಲಿ 6 ಬರೆದ್ರೆ ಇಲ್ಲಿ 6 ಬರಿಬೇಕು. 7 6 42 ಬಂತು. ಇದು ಯಾವಾಗ 6 ವರ್ಷಗಳ ನಂತರದ್ದು, ಸಾರಿ 6 ವರ್ಷಗಳ ನಂತರದ್ದು ಇದು ಅನುಪಾತ. ಇದು 6 ವರ್ಷಗಳ ನಂತರದ್ದು. ಈಗ 6 ವರ್ಷಗಳ ನಂತರದ್ದು 47 ಆದ್ರೆ ಈಗಿಂದ ಮಾಡ್ಬೇಕಂದ್ರ 6 ವರ್ಷಗಳ ಹಿಂದ್ ಬರ್ಬೇಕು. ನಾವ ಈಗಿಂದ ಬೇಕಂದ್ರ -6 ಮಾಡ್ಬೇಕ. 42 6 ಮೈನಸ್ ಮಾಡಿವ ಅಂತಂದ್ರ 36 ವಯಸ್ಸು ಬರ್ತದ ನೋಡ್ರಿ. ಕ್ಲಿಯರ್? ಇನ್ನೊಂದ್ಸಾರಿ ಹೇಳ್ತಾ ನೋಡ್ರಿ. ಭಾಗದೊಳಗ 2 ಭಾಗ ದೊಡ್ಡವ, ಹೌದಾ? ವರ್ಷದೊಳಗ 12 ವರ್ಷ ದೊಡ್ಡವ. ಅವಂಗ ಮ್ಯಾಚ್ ಮಾಡಿದೆ, ಹೌದಾ? ನಮಗೆ ಯಾರು ಬೇಕ ಏದ್ ಬೇಕಂತ ಕೇಳಿದಾನ. 7 ಭಾಗ ತಗೊಂಡೆ. 7 6 42, 7 6 42 ಸಿಕ್ತು. ನಾ ಯಾವಾಗಿಂದ ಕಂಡಿಡ್ದೇವಿ ಸ್ವಲ್ಪ ಏನ ಕರೆಕ್ಟ್ ಆಗಿ ವಿಚಾರ ಮಾಡ್ಬೇಕಿಲ್ಲೇ. ಅಂದ್ರ 6 ವರ್ಷಗಳ ನಂತರದ್ದು ಮಾಡಿವ ನಾವಿಲ್ಲೇ. ಈ ವಯಸ್ಸೈತಿಲ್ಲ, ಇದು 6 ವರ್ಷಗಳ ನಂತರದ್ದು ಇದು. ಯಾಕಂದ್ರೆ ಅನುಪಾತ ಅವಾಗಿಂದ ಐತಿ. ಈ ಸದ್ಯ ಬೇಕಂತಂದ್ರ -6 ಮಾಡ್ಬೇಕ, 36 ವರ್ಷ ಬರ್ತದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ, ಹೌದಾ? ಶಾರ್ಟ್ಕಟ್ ಮೆಥಡ್ ಅಂದ್ರೆ ಇದನ್ನ ಮಾಡ್ರಿ, ಎಕ್ಸ್ ಮೆಥಡ್ ಅಂದ್ರೆ ಅದನ್ನ ಮಾಡ್ಬೋದು. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ 60 ವರ್ಷ. 5 ವರ್ಷಗಳ ಹಿಂದೆ ಅನುಪಾತ 9:1 ಆಗಿತ್ತು. ಮಗನ ಪ್ರಸ್ತುತ ವಯಸ್ಸಂತ ಕ್ವಶನ್ ಕೇಳಿದಾನ. ಕ್ಲಿಯರ್? ಇವಾಗ ನೋಡ್ರಿ, ತಂದೆ ಅದಾನ, ಮಗ, ತಂದೆ ಮಗ ಇಬ್ರದಾರ. ಕ್ಲಿಯರ್? ಈಗ ತಂದೆ ಮತ್ತು ಮಗನ ವಯಸ್ಸು ಅಂತ ಕೇಳಿದಾನ. ಕ್ಲಿಯರ್? ತಂದೆ ವಯಸ್ಸನ್ನ ಏನ್ ತಗೋತಾನಿ? ಎಕ್ಸ್ ಅಂತ ತಗೋತಾನಿ. ತಂದೆ ವಯಸ್ಸು ಎಕ್ಸ್ ಅಂತ ತಗೋತಾನಿ. ಮಗನ ವಯಸ್ಸಿನ ಕೇತಿ ಅವ್ರಿಬ್ರು ವಯಸ್ಸಿನ ಮೊತ್ತ ಕೂಡಿಸಿದಾಗ 60 ವರ್ಷ ಬರ್ತದಂತ. ಅದಕ್ಕೇನ್ ತಗೋದಂಗ ಗೊತ್ತೇನ್ರ? 60 ಮೈನಸ್ ಎಕ್ಸ್ ಅಂತ ತಗೋತೇನಿ. 60 ಮೈನಸ್ ಎಕ್ಸ್ ಅಂತ ಯಾಕೆ ತಗೊಂಡ್ರಿ ಅಂತ ಡೌಟ್ ಬರ್ತದ. ನೋಡ್ರಿ, ಒಂದ್ ಸ್ವಲ್ಪ ಹೇಳ್ತೇನೆ. ತಂದೆ ಮತ್ತು ಮಗನ ವಯಸ್ಸು, ತಂದೆ ಮತ್ತು ಮಗ. ಇವಾಗ ಅವ್ರಿಬ್ರು ವಯಸ್ಸು 10 ಅಂತ ಅನ್ಕೊಳ್ಳೋಣ. ಒಂದ್ ಎಕ್ಸಾಂಪಲ್. ಅವ್ರಿಬ್ರು ವಯಸ್ಸು 10 ಅಂತ ಆದ್ರ ನಾ ತಂದೆ ವಯಸ್ಸು 8 ವರ್ಷ ಅನ್ಕೋತೀನಿ. ಮಗನ ವಯಸ್ಸು ಎಷ್ಟಾಗೈತಿ? 2 ಆಗೈತಿ. ಹೆಂಗ್ ಹೇಳಿದ್ರಿ? ಟೋಟಲ್ 10ರೊಳಗ 8ನ್ನ ತಂದಿ ವಯಸ್ಸು ಕಳೆದ್ರಿ 2 ಸಿಕ್ತ, ಅದು ಮಗಂದ ಆತ. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಅವ್ರಿಬ್ರು ವಯಸ್ಸು 5 ವರ್ಷ ಅನ್ಕೊಳ್ಳೋಣ. ಟೋಟಲ್ ಮೊತ್ತ 5 ಆದ್ರ ಅದ್ರಾಗ ತಂದಿದ 4 ವರ್ಷ ಆದ್ರ ಮಗಂದ ಎಷ್ಟಾಗೈತಿ? 1 ಆಕೈತಿ. ಹೆಂಗ ಹೇಳಿರಿ? ಟೋಟಲ್ ಅದು ಎಷ್ಟದಾವ? 5 ವರ್ಷ ಆಯ್ತು ಅವ್ರ ಮೊತ್ತ, ಹೌದಾ? ಅದರೊಳಗ ತಂದಿ ವಯಸ್ಸು ಕಳೆದ್ರಿ 1 ವರ್ಷ ಸಿಕ್ತ. ಅಂದ್ರ ತಂದಿ ವಯಸ್ಸು ಎಷ್ಟ ಅನ್ಕೋತಾವಲ್ಲ ಅದನ್ನ ಟೋಟಲ್ ಒಳಗ ಕಳೆದಾಗ ಮಗನ ವಯಸ್ಸು ಕಳೆಯತತಿ. ತಂದಿ ವಯಸ್ಸು ಎಂಡ್ ಅನ್ಕೊಂಡ್ರ ಟೋಟಲ್ ಒಳಗ ತಂದಿ ವಯಸ್ಸು ಕಳೆದ್ರ ಮಗನ ವಯಸ್ಸು ಸಿಕ್ತ, ಹೌದಾ? ಟೋಟಲ್ 5 ಅನ್ಕೊಂಡಿದ್ವಿ, ಸಾರಿ ಟೋಟಲ್ 5 ಇತ್ತ, ಮೊತ್ತ 5 ಇತ್ತ, ಹೌದಾ? ಈಗ 4 ತಂದಿದ್ ಅನ್ಕೊಂಡಿವಿ, ಮೊತ್ತದೊಳಗ ತಂದಿ ವಯಸ್ಸು ಕಳೆದಿವಿ, ಮಗನ ವಯಸ್ಸು ಸಿಕ್ತ. ಹಂಗ ತಂದಿ ವಯಸ್ಸು ಎಕ್ಸ್ ಅಂದಿವಿ, ಮೊತ್ತ 60 ಇತ್ತ, 60ರೊಳಗ ತಂದಿ ವಯಸ್ಸು ಕಳೆದಿವಿ, ಮಗನ ವಯಸ್ಸು ಸಿಗ್ತದ. ಕ್ಲಿಯರ್? ಇದು ತಂದೆ ವಯಸ್ಸ 60ರೊಳಗ ತಂದೆ ವಯಸ್ಸು ಕಳೆದ್ರ ಮಗನ ವಯಸ್ಸು ಸಿಗ್ತದ. ಕ್ಲಿಯರ್? 60 ಮೈನಸ್ ಎಕ್ಸ್ ಆತ. ಕ್ಲಿಯರ್? 5 ವರ್ಷಗಳ ಹಿಂದೆ ನೋಡ್ರಿ, 5 ವರ್ಷ ಹಿಂದೆ ಹೊಂಟಾನ. ಇವಾಗ ಇದ ಪ್ರಸ್ತುತ ಇದ್ದಿದ್ದ. 5 ವರ್ಷ ಮುಂದ್ ಹೊಂಟಿಲ್ಲ, ಹಿಂದ್ ಹೊಂಟಾನ. 5 ವರ್ಷ ಹಿಂದಾದ್ರ ಈ ಸದ್ಯ ಎಕ್ಸ್ ಐತಿ ಒಂದ, 5 ವರ್ಷ ಹಿಂದೋದ್ರ ಎಕ್ಸ್ ಮೈನಸ್ 5, ಹೌದಾ? ಇವ್ 5 ವರ್ಷ ಹಿಂದೋದ್ರ ಹೆಂಗೈತಿ? ಸದ್ಯ 60 ಮೈನಸ್ ಎಕ್ಸ್ ಇತ್ತ, 5 ವರ್ಷ ಹಿಂದೋದ್ರ 55 ಮೈನಸ್ ಎಕ್ಸ್ ಆಕೈತಿ. ಕ್ಲಿಯರ್? ಅವಾಗ ಅವ್ರ ಅನುಪಾತ ಕೊಟ್ಟಾನ 9:1. ಎಕ್ಸ್ ಒಳಗ ಅನುಪಾತ ಬರ್ಕೋಣ. ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ ಅನುಪಾತ ಅಂದ್ರೆ ಭಾಗಾಕಾರ 55 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಅನುಪಾತ ಎಷ್ಟೈತಿ? 9:1. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇವಾಗ ಓರೆ ಗುಣಾಕಾರ ಮಾಡೋಣ. ಒಂದನ್ನು ತಗೊಂಡಿದ್ದು ಗುಣಾಕಾರ ಮಾಡ್ರಿ, ಎಕ್ಸ್ ಮೈನಸ್ 5 ಬರ್ತದ. 55 ಮೈನಸ್ ಎಕ್ಸ್ ಅಂತ ತಗೊಂಡು 9 ಗುಣಾಕಾರ ಮಾಡಿದಾಗ 55 9 55 9 9 45 45 45 4 ಕೊಡ್ಸಿರ 49 ಪ್ಲಸ್ ಸಾರಿ 995 ಬಂತು. 55 9 ಎಷ್ಟು ಬಂತ? 495 ಮೈನಸ್ 9 ಗುಣಾಕಾರ ಎಕ್ಸ್ 9 ಎಕ್ಸ್. ಕ್ಲಿಯರ್? ಇವಾಗ ಎಕ್ಸ್ ಎಕ್ಸ್ ಒಂದ್ ಕಡೆ ಮಾಡ್ಕೊಡ್ರಿ, ನಂಬರ್ ಒಂದ್ ಕಡೆ ಮಾಡ್ಕೊಡ್ರಿ. ಮೈನಸ್ 9 ಎಕ್ಸ್ ಈ ಸೈಡ್ ಕರ್ಕೊಂಬರ್ರಿ, ಪ್ಲಸ್ 9 ಎಕ್ಸ್ ಆಕೈತಿ. 495 ಅಲ್ಲೇ ಇರ್ಲಿ, 495 ಅಲ್ಲೇ ಇರ್ಲಿ. ಮೈನಸ್ 5 ಈ ಸೈಡ್ ಬಂದ್ರೆ ಪ್ಲಸ್ 5. ಒಂದ್ ಎಕ್ಸಕ್ 9 ಎಕ್ಸ್ ಕೊಡ್ಸಿರ 10 ಎಕ್ಸ್. 495ಕ್ಕೆ 5 ಕೊಡ್ಸಿರ 500. ಕ್ಲಿಯರ್? 490ಕ್ಕೆ 5 ಕೊಡ್ಸಿದ್ರ
500 ಬಂತ, 495 ಗುಣಾಕಾರ ಮಾಡಿ ಬಂತ. ಕ್ಲಿಯರ್. 495 5 ಕೊಡ್ಸಿರ 500 ಬಂತು. ಕ್ಲಿಯರ್. ಇವಾಗ ಎಕ್ಸ್ ಜೊತೆ 10 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನ್ಕೈತಿ ಭಾಗಾಕಾರ ಆಕೈತಿ. ಕ್ಲಿಯರ್. ಈ 0 ಕಳಿಯಿರಿ, ಎಕ್ಸ್ ಬೆಲೆ ಎಷ್ಟು ಬಂತ? 50 ಬಂತು. ಎಕ್ಸ್ ಬೆಲೆ 50 ಬಂತು. ಇವಾಗ ಎಕ್ಸ್ ಬೆಲೆ 50 ಬಂತ. ಯಾರದ್ ಕೇಳ್ಯಾನ? ಮಗನ ಪ್ರಸ್ತುತ ವಯಸ್ಸು ಕೇಳ್ಯಾನ. ಮಗನ ಪ್ರಸ್ತುತ ವಯಸ್ಸು ಏನ್ ತಗೊಂಡವ್ ನಾವು? 60 ಮೈನಸ್ ಎಕ್ಸ್ ಅಂತ ತಗೊಂಡವಿ. 60 ಮೈನಸ್ ಎಕ್ಸ್ ಅಂತ ತಗೊಂಡೇವಿ. 60 ಅಷ್ಟೇ ಇರಲಿ. ಎಕ್ಸ್ ಬೆಲೆ ಎಷ್ಟು ಬಂದತಿ? 50 ಬಂದತಿ. 60ರೊಳಗ 50 ಹೋದ್ರ 10 ವರ್ಷ. ಕ್ಲಿಯರ್. ಮಗಂದ 10 ವರ್ಷ. ನೋಡ್ರಿ ಡಿ ಮಿಸ್ ಪ್ರಿಂಟ್ ಆಗೈತಿ. ಡಿ 10 ನೋಡ್ರಿ, ಆಪ್ಷನ್ ಡಿ ಕರೆಕ್ಟ್ ಆಗತ್ತ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಇದನ್ನ ಶಾರ್ಟ್ಕಟ್ ಮೆಥಡ್ ಮಾಡ್ಬೇಕಂದ್ರೆ ಹೆಂಗ ಕೇಳ್ರಿ. ಇಲ್ಲೇ ಫಸ್ಟ್ ಎ ಮತ್ತ ಬಿ, ಸಾರಿ, ತಂದೆ ಮತ್ತು ಮಗ ಅದಾರ. ತಂದೆ ಮತ್ತು ಮಗ. ತಂದೆ ಮತ್ತು ಮಗ ಅದಾರ. ತಂದೆ ವಯಸ್ಸು ಮತ್ತು ಮಗನ ವಯಸ್ಸು ಕೂಡಿಸಿರ 60 ವರ್ಷ ಅಂತ. ಹೌದಾ? ಅವ್ರ ಅನುಪಾತ ಕೊಟ್ಟಾರ ಯಾವಾಗಿಂದ? 5 ವರ್ಷದ ಹಿಂದಿಂದ. 5 ವರ್ಷದ ಹಿಂದಿಂದ ಕೊಟ್ಟಾನ. ಎಷ್ಟು ಕೊಟ್ಟಾನ? ತಂದಿದ್ದು 9 ಭಾಗ ಕೊಟ್ಟಾನ, ಮಗಂದು 1 ಭಾಗ ಕೊಟ್ಟಾನ. ಹೌದಾ? ಇವಾಗ 5 ವರ್ಷದ ಹಿಂದಿಂದ ಕೊಟ್ಟಾನ ಅಂತಂದ್ರ ಈ ಮೊತ್ತನು 5 ವರ್ಷದ ಹಿಂದಿಂದ ಮಾಡ್ಕೋಬೇಕು ನಾವು. ಈಗ ಸದ್ಯ ಅವ್ರಿಬ್ಬರು ವಯಸ್ಸು ಕೂಡ್ಸಿದ್ರ 60 ಅಂತ. ಅವ್ರಿಬ್ಬರು ವಯಸ್ಸು ಕೂಡ್ಸಿದ್ರ 60 ಅಂತ. 5 ವರ್ಷದಿಂದ ಅವ್ರಿಬ್ಬರದು ಎಷ್ಟಿತ್ತ? 5ನ್ನ ಕಳಿಬಾರ್ದ, 10ನ್ನ ಕಳಿಬೇಕ. ಯಾಕಂದ್ರೆ ಇಬ್ಬರು ವಯಸ್ಸನ್ನ ಕಳಿಬೇಕ. ಅವಂದ್ 5 ಟೋಟಲ್ ಆಗಿ 10 ಅನ್ನ ಮೈನಸ್ ಮಾಡ್ಬೇಕ. 60ರೊಳಗ 10 ಹೋದ್ರ 50. ಯಾವಾಗಿಂದ? 5 ವರ್ಷದ ಹಿಂದಿನ ಮೊತ್ತ ಇದೆ. ಕ್ಲಿಯರ್. ಇದು 5 ವರ್ಷದ ಹಿಂದಿನ ಅನುಪಾತ. ಹೌದಾ? ಮೊತ್ತ ಕೇಳಿರ ಯಾರು ಕೂಡ್ಸಿದ್ದ ಭಾಗದೊಳಗೆ ಕೂಡ್ಸಿರ ಎಷ್ಟಾಗೈತಿ? 9 1 ಕೂಡ್ಸಿರ 10 ಭಾಗ. ಆ 10 ಭಾಗ ಎಷ್ಟಾಗೈತಿ? 50 ಆಗೈತಿ. ಹೌದಾ? 10 ಭಾಗ ಮೊತ್ತ ಯಾವಾಗಿಂದ? 5 ವರ್ಷದ ಹಿಂದಿಂದ. ಮೊತ್ತ ಯಾವಾಗಿಂದ? 5 ವರ್ಷದ ಹಿಂದಿಂದ. ಬರಬ್ಬರ ಮ್ಯಾಚ್ ಮಾಡ್ಬೇಕು ಹಿಂಗ. ಇಲ್ಲ ಅಂದ್ರ 10 60 ಮಾಡ್ಬಾರ್ದು. ಯಾಕಂದ್ರೆ ಇದು 60 ಅಂತ ತಗೊಂಡ್ರಿ ಅಂತಂದ್ರ 10 ವರ್ಷದ ಈ ಸದ್ಯ ಇದ್ದೈತಿ. ಅವ್ರ ಅನುಪಾತ ನೋಡಿರ ಹಿಂದಿಂದ ಐತಿ. ಕರೆಕ್ಟ್ ಮ್ಯಾಚ್ ಆಗಂಗಿಲ್ಲ. ನಿಮ್ಮ ಆನ್ಸರ್ ಕರೆಕ್ಟ್ ಬರಂಗಿಲ್ಲ. ಅನುಪಾತನು 5 ವರ್ಷದ ಹಿಂದಿಂದ ಇರಬೇಕ, ಮೊತ್ತನು 5 ವರ್ಷದ ಹಿಂದಿಂದ ಇರಬೇಕ. ಕ್ಲಿಯರ್. ಈಗ ಯಾರ್ದು ಕೇಳ್ಯಾನ? ಮಗಂದ್ ಕೇಳ್ಯಾನ. 1 ಭಾಗ. 10 5 10 5 50. 1 5 5. 1 5 5 ಬಂತು. ಕ್ಲಿಯರ್. ಇದು ಯಾವಾಗಿಂದ 1 ಭಾಗ? ನೋಡ್ರಿ, ಮಗನ್ ಕೇಳ್ಯಾನ 1 ಭಾಗ ಯಾವಾಗಿಂದ? 5 ವರ್ಷದ ಹಿಂದಿಂದ. ಕ್ಲಿಯರ್. 5 ವರ್ಷದ ಹಿಂದಿಂದ 5 ವರ್ಷ ಆಗಿತ್ತಂತ ಅವಂಗ. ನಂಗೆ ಈ ಸದ್ಯ ಬೇಕ ಬಗ್ಗೆ ಅಂದ್ರೆ 5 ವರ್ಷ ನಾವು ಮುಂದೆ ಬರ್ಬೇಕ. 5ಕ್ಕೆ 5ನ್ನ ಕೂಡಿಸಿದ್ರೆ 10 ವರ್ಷ. ಆದ್ರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಆಗತ್ತ. ಶಾರ್ಟ್ಕಟ್ ಮೆಥಡ್ ಮಾಡ್ಕೊಂಡ್ರೆ ಇದನ್ನ ಮಾಡ್ಬೋದು ನೋಡ್ರಿ. ಆರಾಮ್ 1 ನಿಮಿಷದೊಳಗೆ ಮಾಡಬಹುದು. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಎ ಯ ವಯಸ್ಸು ಬಿ ಗಿಂತ 8 ವರ್ಷ ಹೆಚ್ಚು. 4 ವರ್ಷಗಳ ಹಿಂದೆ ಅವರ ಅನುಪಾತ 5:3 ಆಗಿತ್ತು. ಬಿ ಯ ವಯಸ್ಸು ಎಷ್ಟಂತ ಕ್ವಶನ್ ಕೇಳಿದಾನ. ಹೌದಾ? ಇವಾಗ ಎ ಮತ್ತ ಬಿ ಕೊಟ್ಟಾನ. ಎ ಮತ್ತ ಬಿ ಅವರ ಪ್ರಸ್ತುತ ವಯಸ್ಸೈತಿ. ಈಗ ನೋಡ್ರಿ, ಎ ಯ ವಯಸ್ಸು ಬಿ ಗಿಂತ ಅಂತ ಅಂದಿದ್ದಾರೆ. ಯಾರ್ಗಿಂತ ಅಂದಿರತ್ತಲ್ಲ ಅವ್ರದ್ದು ಎಕ್ಸ್ ತಗೊಳ್ರಿ, ಈಸಿಯಾಗಿ ಬರ್ತದ. ಯಾರ್ಗಿಂತ ಅಂದಾರ? ಬಿ ಗಿಂತ ಅಂದಾರ, ಅವ್ರದ್ದು ಎಕ್ಸ್ ತಗೋಣ. ಕ್ಲಿಯರ್. ಈಗ ಎ ಯ ವಯಸ್ಸು ಬಿ ಗಿಂತ 8 ವರ್ಷ ಹೆಚ್ಚಂತ ಅಂದ್ರೆ ಇವನ್ ಎಕ್ಸ್ ಆದ್ರೆ ಇವ್ ಎಕ್ಸ್ ಪ್ಲಸ್ 8 ವರ್ಷ ದೊಡ್ಡವಾಕ್ಯ ನೀವು. ಕ್ಲಿಯರ್. ಆಮ್ಯಾಲ 4 ವರ್ಷ ಹಿಂದ್ ಹೋಗ್ಯಾನ. 4 ವರ್ಷ ಹಿಂದ್ ಹೋಗೋಣ. ಈ ಸದ್ಯ ಎಕ್ಸ್ ಪ್ಲಸ್ 8 ಐತಿ. 4 ವರ್ಷ ಹಿಂದ್ ಹೋದ್ರೆ ಎಷ್ಟಾಕೈತಿ? ಒಂದು ಎಕ್ಸ್ ಪ್ಲಸ್ 4 ಆಕೈತಿ. 8ರೊಳಗ 4 ಕಳೆದ್ರೆ 4 ಬರ್ತದ. ಈ ಸದ್ಯ ಎಕ್ಸ್ ಐತಿ. 4 ವರ್ಷ ಹಿಂದ್ ಹೋದ್ರ ಎಕ್ಸ್ ಮೈನಸ್ 4. ಅವಾಗ ಅನುಪಾತ ಕೊಟ್ಟಾನ 5:3. ಅವಾಗಿನ ಅನುಪಾತ ಏನೈತಿ? ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4. ಅವಾಗಿನ ಅನುಪಾತ 4 ವರ್ಷದ ಹಿಂದಿನ ಅನುಪಾತ. ಕ್ಲಿಯರ್. ನಂಬರ್ ಒಳಗಿರೋ ಅನುಪಾತ ಐತಿ ನೋಡ್ರಿ ಇಲ್ಲಿ. 5:3. 5:3. ಊರೇ ಗುಣಾಕಾರ ಮಾಡ್ಕೊಳ್ಳೋಣ. 3 ಗುಣಾಕಾರ ಎಕ್ಸ್ 3x 3 4 12. 3 ತಗೊಂಡ ಇಷ್ಟಕ್ಕೂ ಗುಣಾಕಾರ ಮಾಡ್ಬೇಕ. ನೆಕ್ಸ್ಟ್ ಇದಕ್ಕೆ ಗುಣಾಕಾರ ಮಾಡೋಣ. 5 ಗುಣಾಕಾರ ಎಕ್ಸ್ 5x 5 4 20. ಕ್ಲಿಯರ್. ಇವಾಗ 3x ನ ಈ ಸೈಡ್ ಶಿಫ್ಟ್ ಮಾಡ್ರಿ. 5x ಅಷ್ಟೇ ಇರಲಿ. ಪ್ಲಸ್ 3x ಈ ಸೈಡ್ ಬಂದ್ರೆ ಮೈನಸ್ 3x. 12 ಅಷ್ಟೇ ಇರಲಿ. ಮೈನಸ್ 20 ಈ ಸೈಡ್ ಬಂದ್ರೆ ಪ್ಲಸ್ 20. ಮೈನಸ್ 20ನ್ನ ಆ ಸೈಡ್ ಶಿಫ್ಟ್ ಮಾಡಿದೆ. ಪ್ಲಸ್ 3x ಅನ್ನ ಈ ಸೈಡ್ ಶಿಫ್ಟ್ ಮಾಡಿದೆ. ಕ್ಲಿಯರ್. 20ಕ್ಕೆ 12ನ್ನ ಕೂಡಿಸಿದ್ರೆ 32. 5x ಒಳಗ 3x ಹೋದ್ರೆ 2x. x ಜೊತೆ 2 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತೆ. 2 1 2 2 1 ಉಳಿತ 12 ಆತ. 2 6 12. ಕ್ಲಿಯರ್. ಎಕ್ಸ್ ಬೆಲೆ ಎಷ್ಟು ಬಂತ? 16 ಬಂತ. ಕ್ಲಿಯರ್. ಯಾರ್ದು ಕೇಳಿದ್ದ? ಬಿದ್ ಕೇಳಿದ್ದ.
ಪ್ರಸ್ತುತ ವಯಸ್ಸು ಕೇಳಿದಾನ. ಹೌದಾ, ಬಿ ಯ ವಯಸ್ಸು ಎಷ್ಟು ಅಂತ ಕೇಳಿದಾನ. ಬಿ ಅಂದ್ರೆ ಏನ್ ತಗೊಂಡವ್ ನಾವು, ಎಕ್ಸ್ ತಗೊಂಡೇವಿ. ಎಕ್ಸ್ ಬೆಲೆ ಎಷ್ಟು ಬಂತ, 16 ಬಂತ. 16 ಎಲ್ಲ ಐತಿ, ಆಪ್ಷನ್ ಎ ಒಳಗೈತಿ. ಕ್ಲಿಯರ್, ಅರ್ಥ ಆಗೈತೆ ಅನ್ಕೋತಾನಿ. ಇದನ್ನ ಶಾರ್ಟ್ಕಟ್ ಹೆಂಗ್ ಮಾಡೋದ ನೋಡ್ರಿ. ಎ ಅದಾನ, ಬಿ ಅದಾನ. ಹೌದಾ, ಅವರು ವಯಸ್ಸಿನ ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ, 5. ಎ 5 ಅಂತ, ಬಿ 3 ಅಂತ. ಎ 5 ಭಾಗ, ಬಿ 3 ಭಾಗ ಕೊಟ್ಟಾನ. ಇವಾಗ 8 ವರ್ಷದ ಹಿಂದಿನ ಅನುಪಾತ ಇದೆ, 4 ವರ್ಷದ ಹಿಂದಿನ ಅನುಪಾತ. ಹೌದಾ, 4 ವರ್ಷದ ಹಿಂದಿನ ಅನುಪಾತ ಇದು, 5:3 ಇದ್ದಿದ್ದು. ಈಗ ಎ ಅನ್ನವ ಬಿಗಿಂತ 8 ವರ್ಷ ದೊಡ್ಡವ ಅಂತ ನೋಡ್ರಿ. ಭಾಗದೊಳಗೆ ಎಷ್ಟು ದೊಡ್ಡವ, 5 ಐತಿ, ಒಂದು 3 ಐತಿ. ಹೌದಾ, ಇವ್ 2 ಭಾಗ ದೊಡ್ಡವ ಅದ. ಹೌದಾ, ಯಾಕ 5ರೊಳಗ 3 ಕಳೆದ್ರೆ 2 ಭಾಗ ದೊಡ್ಡವ ಅದ. 2 ಭಾಗ ದೊಡ್ಡವ ಭಾಗದೊಳಗದ, ಅನುಪಾತದೊಳಗದ. ವರ್ಷದೊಳಗೆ ಎಷ್ಟು, 8 ವರ್ಷ. ವರ್ಷದೊಳಗ 8 ವರ್ಷ ದೊಡ್ಡವ, ಭಾಗದೊಳಗ 2 ಭಾಗ ದೊಡ್ಡವ. 2ಅನ್ನ 8ಕ್ಕೆ ಮ್ಯಾಚ್ ಮಾಡಿದೆ. ಕ್ಲಿಯರ್. ಯಾರು ವಯಸ್ಸು ಕೇಳಿದಾರೆ, ಬಿ ವಯಸ್ಸು ಕೇಳಿದಾರೆ. 3 ಭಾಗ ಕಂಡಿಡಿಬೇಕು ನಾವೀಗ. ಒಂದ್ ವೇಳೆ ಎ ಕೇಳಿದ್ರೆ 5 ಭಾಗ ಬರ್ಕೋತಿದ್ದೆ. ಇವಾಗ 2 ಎಸ್ಲೆ 8, 2 4 8. ಅಲ್ಲಿ 4 ಬರೋದು, ಇಲ್ಲಿ 4 ಬರಿಬೇಕು. 3 4 12. ಕ್ಲಿಯರ್, ನೆನಪಿಟ್ಕೊಳ್ರಿ. ಇದನ್ನ ಕಂಡಿಡಿದಿರೋದ 4 ವರ್ಷದ ಹಿಂದಿಂದ. ಕ್ಲಿಯರ್. ಈ ಸದ್ಯ ಇದ್ದದ್ ಬೇಕಂದ್ರ ಪ್ಲಸ್ 4ಅನ್ನ ಮಾಡ್ಬೇಕ. ಯಾಕಂದ್ರ 4 ವರ್ಷ ಹಿಂದಿನ ಕಂಡಿಡಿದಾನಿ, ಈ ಸದ್ಯ ಇದ್ದದ್ ಬೇಕು ನನಗ, ಬಿ ವಹಿಸ್ಬೇಕಂದ್ರ. ಕ್ಲಿಯರ್. 12ಕ್ಕೆ 4ಅನ್ನ ಕೂಡ್ಸಿದ್ರ 16. ಆಪ್ಷನ್ ಎ ಆಗತ್ತ. ಶಾರ್ಟ್ಕಟ್ ಮೆಥಡ್ ನೋಡ್ರಿ, ಈಸಿಯಾಗಿ ಬರ್ತದ. ಕ್ಲಿಯರ್, ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟಿತ್ತಂತ. 5 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟಿತ್ತಂತ. ಕ್ಲಿಯರ್, ಫಸ್ಟ್ ಬರ್ಕೊಳ್ಳೋಣ. ತಾಯಿ ಮಗಳು, ತಾಯಿ ಮತ್ತ ಮಗಳು. ಯಾವಾಗ, 5 ವರ್ಷ ಹಿಂದೆ. ಈ ಸದ್ಯ ತಗೊಳ್ಳೋಣ. ಪ್ರಸ್ತುತ ಯಾರ ವಯಸ್ಸಿನ ಅಂತಂದಾರ ನೋಡ್ರಿ, ಮಗಳ ವಯಸ್ಸಿಗಿಂತ ಅಂದಾಗ ಮಗಳ ವಯಸ್ಸನ್ನ ಎಕ್ಸ್ ಅಂತ ತಗೊಳ್ರಿ. ಪ್ರಸ್ತುತ. ಕ್ಲಿಯರ್. 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟಿತ್ತಂದ್ರ ಪ್ರಸ್ತುತ ಮಗಳ ವಯಸ್ಸು ಎಕ್ಸ್ ಆದ್ರ ತಾಯಿ ವಯಸ್ಸು 3x ಆಕೈತಿ. 3 ಪಟ್ಟನ್ನು ಗುಣಾಕಾರ ಮಾಡ್ಬೇಕು. ಹೆಚ್ಚಿತ್ತಂದ್ರ ಪ್ಲಸ್ ಮಾಡ್ಬೇಕು. ಕ್ಲಿಯರ್. ಇವಳದ 1x ಇದ್ರೆ ಇವಳದ 3x ಆಕೈತಿ. ತಾಯಿದ 3x ಆಕೈತಿ. ಕ್ಲಿಯರ್. 3x ಆಕೈತಿ. ಯಾವಾಗ, 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟು ಇತ್ತಂತ. ಕ್ಲಿಯರ್. ಇನ್ ನೋಡ್ರಿ, 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟು ಇತ್ತು. ಈಗ ತಾಯಿಯ ವಯಸ್ಸು ಎಷ್ಟಂತ ಕ್ವಶನ್. ಈಗ ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟು ತಾಯಿಯ ಪ್ರಸ್ತುತ ವಯಸ್ಸನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಪ್ರಸ್ತುತ ಐತಿ ನೋಡ್ರಿ, ಈಗಿಂದ ಐತಿ ಇಲ್ಲೇ. ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟು ಐತಂತ. 2 ಪಟ್ಟು ಈಗಿಂದ ಬರ್ಕೊಳ್ಳೋಣ. ಪ್ರಸ್ತುತ ನೋಡ್ರಿ, ಯಾರ ವಯಸ್ಸಿನ ಅದಾರ, ಮಗಳ ವಯಸ್ಸಿನ ಅವಳದ ಎಕ್ಸ್ ತಗೋಣ. ಹೌದಾ, ಈಗಿಂದ ಪ್ರಸ್ತುತ ಇದ್ದಿದ್ದ. ಕ್ಲಿಯರ್. ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟು ಅಂತಂದ್ರೆ ಇವಳದ ಎಕ್ಸ್ ಇದ್ರೆ ಈ ಪ್ರಸ್ತುತ 2x ಆಕೈತಿ. 2x ಯಾಕಂದ್ರೆ 2 ಪಟ್ಟು ಅಂತ ಕೊಟ್ಟಾರಲ್ಲ, ಅದ್ರ ಸಂಬಂಧ 2x. ಹೌದಾ, ಆಮೇಲೆ 5 ವರ್ಷದ ಹಿಂದಿಂದ ಮಾತಾಡ್ಯಾರ ನೋಡ್ರಿ ಇಲ್ಲಿ. 5 ವರ್ಷದ ಹಿಂದಿಂದ. ಈಗ 5 ವರ್ಷ ಹಿಂದ ಹೋಗೋಣ. 5 ವರ್ಷ ಹಿಂದೋದ್ರೆ 2x - 5. ಇದು 5 ವರ್ಷ ಹಿಂದೋದ್ರೆ 5x - 5. ಅವಾಗಿನ ಅನುಪಾತ ನೋಡ್ರಿ. ಅವಾಗ ತಾಯಿ ವಯಸ್ಸು ಐತಲ್ಲ, ತಾಯಿಯ ವಯಸ್ಸು 5 ವರ್ಷಗಳ ಹಿಂದೆ ತಾಯಿ ವಯಸ್ಸು ಐತಲ್ಲ, ತಾಯಿಯ ವಯಸ್ಸು 5 ವರ್ಷಗಳ ಹಿಂದೆ ತಾಯಿ ವಯಸ್ಸು ಎಷ್ಟೈತಿ, 2x - 5 ಐತಿ. ಹೌದಾ, ಅವಾಗ ಮಗಳ ವಯಸ್ಸು ಏನೈತಿ 5 ವರ್ಷದಿಂದ x - 5 ಐತಿ. ಅದರದ್ದು ಎಷ್ಟು ಪಟ್ಟಾಗೈತಿ, 3 ಪಟ್ಟಾಗೈತಿ ಅಂತ ನೋಡ್ರಿ. 3 ಪಟ್ಟಾಗ 3 ಗುಣಾಕಾರ ಮಾಡ್ಬೇಕ. ಕ್ಲಿಯರ್. ಈಗ 2x ಅಷ್ಟೇ ಬರ್ಕೊಳ್ರಿ, 5 ಹಂಗ ಬರ್ಕೊಳ್ರಿ. 3 ಗುಣಾಕಾರ x 3x, 3 5 15. x ಒಂದ್ ಕಡೆ ಮಾಡ್ಕೊಳ್ರಿ, ನಂಬರ್ ಒಂದ್ ಕಡೆ ಮಾಡ್ಕೊಳ್ರಿ. 3x ಇಲ್ಲೇ ಇರ್ಲಿ, ಪ್ಲಸ್ 2x ಈ ಸೈಡ್ ಕರ್ಕೊಂಬರಿ, -2x ಆಕೈತಿ. -5 ಇಲ್ಲೇ ಇರ್ಲಿ, -15 ಈ ಸೈಡ್ ಕರ್ಕೊಂಬರಿ, +15 ಆಕೈತಿ. 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕಾ. 15ರೊಳಗ 5 ಹೋದ್ರ 10 +10 ಆಕೈತಿ. 3x ಒಳಗ 1x ಹೋದ್ರ 2x ಹೋದ್ರ 1x.
ಕ್ಲಿಯರ್. ಇವಾಗ ಎಕ್ಸ್ ಬೆಲೆ ಎಷ್ಟು ಬಂತ? 10 ಬಂತ. ಯಾರು ಕೇಳ್ಯಾರ? ತಾಯಿದ ಪ್ರಸ್ತುತ ಕೇಳ್ಯಾರ. ತಾಯಿ ಪ್ರಸ್ತುತ ಏನ್ ತಗೊಂಡವ್ ನಾವು? 2x ಅಂತ ತಗೊಂಡೇವಿ. ತಾಯಿಯ ಪ್ರಸ್ತುತ ಏನ್ ತಗೊಂಡೇವಿ? 2x ಅಂತ ತಗೊಂಡೇವಿ. 2 ಪಟ್ಟು ಐತಂತ, 2 ಪಟ್ಟು ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟಂತ ಕೇಳಿದೇವಿ. ಕಂಡಿಡಿ ಅಂದಾನ. ತಾಯಿಯ ಪ್ರಸ್ತುತ ವಯಸ್ಸು 2x ಅಂತ ತಗೊಂಡೇವಿ. 2x ಅಂತ ತಗೊಂಡೇವಿ. 2x ಬೆಲೆ ಎಷ್ಟು ಬಂತ? 10. ಎಕ್ಸ್ ಬೆಲೆ 10, 2 ಹತ್ಲೆ 20. ಆಪ್ಷನ್ ಬಿ ಮಿಸ್ಪ್ರಿಂಟ್ ಆಗೈತೆ ನೋಡ್ರಿ. ಆಪ್ಷನ್ ಬಿ ಕರೆಕ್ಟ್. ಸಿ ಕರೆಕ್ಟ್. ಹೌದಾ? ಇದನ್ನ ಶಾರ್ಟ್ಕಟ್ ಮಾಡೋದು ಹೆಂಗ ನೋಡ್ರಿ. ತಾಯಿ ಮಗಳ. ತಾಯಿದ ಪ್ರಸ್ತುತ 5 ವರ್ಷದ ಹಿಂದಿನ ಕೊಟ್ಟಾನಲ್ಲ, 5 ವರ್ಷದ ಹಿಂದ. ತಾಯಿದ 3 ಪಟ್ಟು ಇತ್ತಂದ, ಮಗಳದ 1 ಭಾಗ ಇದ್ರ ತಾಯಿದ 3 ಭಾಗ. 5 ವರ್ಷ ಹಿಂದ ಹೋದ್ರ ಮಗಳದ ಪ್ರಸ್ತುತ ಎಷ್ಟೈತಿ? ತಾಯಿದ 2 ಭಾಗ ಐತಿ ನೋಡ್ರಿ. ಪ್ರಸ್ತುತ ಇಲ್ಲಿ ನೋಡ್ರಿ. ತಾಯಿದ 2 ಭಾಗ ಇದ್ರ ಮಗಳದ 1 ಭಾಗ. 5 ವರ್ಷದ ಹಿಂದ ತಾಯಿದ 3 ಭಾಗ, ಮಗಳದ 1 ಭಾಗ. ಮಗಳ 3 ಪಟ್ಟು ಐತೆ, ಇವಳದ 1 ಇದ್ರ ಅವಳದ 3 ಪಟ್ಟು. ಕ್ಲಿಯರ್ ನೋಡ್ರಿ. ಇವಾಗ ಕರೆಕ್ಟ್ 5 ವರ್ಷ ಹಿಂದ ಕಡಿಮೆ ಆಗೈತೆ ನೋಡ್ರಿ. 2 ಇದ್ದ 3 ಆಗೈತಿ, 1 ಭಾಗ ಹೆಚ್ಚಾಗೈತಿ. ಇಲ್ಲಿ ಎಷ್ಟು ಹೆಚ್ಚಾಗೇ ಇಲ್ಲ. ಅವಾಗ ಆಲ್ರೆಡಿ ನಾವ್ ಇಂಥದೊಂದು ಪ್ರಾಬ್ಲಮ್ ತಿಳ್ಕೊಂಡೇವಿ. ಇದ್ರ ವ್ಯತ್ಯಾಸ 2 ಮತ್ತು 1 ವರ್ಷ. 2 ಒಳಗೆ 1 ಕಳೆದ್ರ 1 ಇದಕ್ ಗುಣಾಕಾರ ಮಾಡ್ಬೇಕು. 3 ಒಳಗೆ 1 ಕಳೆದ್ರ 2 ಅದನ್ನ ಇದಕ್ ಗುಣಾಕಾರ ಮಾಡ್ಬೇಕು. ಯಾವಾಗ? ಬರಬ್ಬರ್ ಹೆಚ್ಚು ಮತ್ತು ಬರಬ್ಬರ್ ಕಡಿಮೆ ಆಗಿಲ್ಲ ಅಂದಾಗ. ಕ್ಲಿಯರ್. ಈಗ ಗುಣಾಕಾರ ಮಾಡ್ತಾ ನೋಡ್ರಿ. 2 2 4, 2 1 2, 1 3 3, 1 1 1. ಹೌದಾ? ಇದು ಯಾವಾಗಿಂದ? ಪ್ರಸ್ತುತ. ಇದ 5 ವರ್ಷದ ಹಿಂದಿಂದ ಬದಲು ಮಾಡ್ಕೊಂಡಿದ್ ಬಂತ. ಇವಾಗ 5 ವರ್ಷ ಹಿಂದ್ ಓದಿವಿ. ಎಷ್ಟು ಭಾಗ ಕಡಿಮೆ ಆಗೈತಿ? 1 ಭಾಗ ಕಡಿಮೆ ಆಗೈತಿ. 5 ವರ್ಷ ಹಿಂದೋಗಿದ್ವಿ, 1 ಭಾಗ ಕಡಿಮೆ ಆಗೈತಿ. ಬರಬ್ಬರ್ ಕರೆಕ್ಟ್ ಆತ. 1 ಭಾಗ ಹಿಂದೋಗೈತಿ, 1 ಭಾಗ ಹಿಂದೋಗಿದ್ದ. ಹೌದಾ? 1 ಭಾಗ ಕಡಿಮೆ ಆಗಾಕ ಎಷ್ಟು ವರ್ಷ ತಗೊಂತ? 5 ವರ್ಷ ತಗೊಂತ. ಹೌದಾ? 5 ವರ್ಷಗಳ ಹಿಂದೋಗಿದ್ದಕ್ಕ 1 ಭಾಗ ಕಡಿಮೆ ಆಗೈತಿ. ಕ್ಲಿಯರ್. ಈಗ ತಾಯಿಯ ವಯಸ್ಸು ಅಂತ ಕೇಳಿದಾರ. ಪ್ರಸ್ತುತ ತಾಯಿಯ ವಯಸ್ಸು ಎಷ್ಟೈತಿ? 4 ಐತಿ. ಪ್ರಸ್ತುತ ತಾಯಿ ವಯಸ್ಸು 4 ಭಾಗ ಐತಿ. ಬದಲು ಮಾಡ್ಕೊಂಡಿದ್ ಬರ್ಕೋಬೇಕ. 4. 1 ಎಷ್ಟಲೇ 5? 1 5ಲೇ 5. ಅಲ್ಲಿ 5 ಬರದ್ರೆ ಇಲ್ಲಿ 5 ಬರ್ಬೇಕ. 4 5ಲೇ 20. ಶಾರ್ಟ್ ಕಟ್ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಬೇಕು ನೋಡ್ರಿ. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಿಯರ್. ಅವಾಗಿನ ಅನುಪಾತ ಬರ್ಕೊಡ್ರಿ, ಇವಾಗಿನ ಅನುಪಾತ ಬರ್ಕೊಡ್ರಿ. ಬರಬ್ಬರ್ ಹೆಚ್ಚು ಮತ್ತು ಕಡಿಮೆ ಆಗಿಲ್ಲ ಅಂದಾಗ ಈ ರೀತಿ ಮಾಡ್ಬೇಕ. ಕ್ಲಿಯರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತ 56 ವರ್ಷ. ಕ್ಲಿಯರ್. ನೋಡ್ರಿ. ಎ ಮತ್ತು ಬಿ ಪ್ರಸ್ತುತ ವಯಸ್ಸು. ಫಸ್ಟ್ ಎಕ್ಸ್ ಮೆಥಡ್ ಮಾಡೋಣ, ಆಮೇಲೆ ಶಾರ್ಟ್ ಕಟ್ ಮಾಡ್ಕೊಳ್ಳೋಣ. ಎ ಮತ್ತು ಬಿ ಪ್ರಸ್ತುತ ವಯಸ್ಸು ಕೊಟ್ಟಾನ. ಇವಾಗ ಅವ್ರಿಬ್ರು ವಯಸ್ಸಿನ ಮೊತ್ತ ಕೊಟ್ಟಾನ. ಒಬ್ಬರದ್ದು ಎಕ್ಸ್ ಅಂತ ತಗೋಣ. ಇನ್ನೊಬ್ಬರದ್ದು ಏನಕ್ಕೈತಿ? 56 ಎಕ್ಸ್ ಅನ್ನ ಕಳೆದ್ರ ಇನ್ನೊಬ್ಬರು ಸಿಗತಿ. ಆಲ್ರೆಡಿ ನಾವ್ ಇಂಥದೊಂದು ಪ್ರಾಬ್ಲಮ್ ಹಿಂದೆ ಡಿಸ್ಕಸ್ ಮಾಡಿದ್ವಿ. ಟೋಟಲ್ 56 ಅವ್ರದ್ದು ಎಷ್ಟೈತಲ್ಲ ಅದನ್ನ ಕಳೆದ್ಬಿಟ್ರೆ 56 ಇವನ್ ಕಳೆದಿವ ಅಂದ್ರೆ ಬಿ ಸಿಗ್ತತಿ. ಕ್ಲಿಯರ್. 56 ಮೈನಸ್ ಎಕ್ಸ್ ಆತ. ನೆಕ್ಸ್ಟ್ ನೋಡ್ರಿ. 4 ವರ್ಷಗಳ ಹಿಂದೆ, 4 ವರ್ಷ ಹಿಂದೆ ಹೋಗೋಣ. 4 ವರ್ಷ ಹಿಂದೆ ಹೋಗೋಣ. ಈ ಸದ್ಯ ಎಕ್ಸ್ ಐತಿ. 4 ವರ್ಷ ಹಿಂದೋದ್ರ ಎಕ್ಸ್ ಮೈನಸ್ 4. ಈ ಸದ್ಯ 56 ಮೈನಸ್ ಎಕ್ಸ್ ಐತಿ. 4 ವರ್ಷ ಹಿಂದೋದ್ರ 56 4 ಹೋದ್ರ 52 ಮೈನಸ್ ಎಕ್ಸ್. ಕ್ಲಿಯರ್. ಅವಾಗಿನ ಅನುಪಾತ ಐತಿ. ಹೌದಾ? ಅವಾಗಿಂದ ಅನುಪಾತ ಐತಿ ಇದು. ಇವಾಗ ನೋಡ್ರಿ. ಅವಾಗಿನ ಅನುಪಾತ ಎಷ್ಟೈತಿ? 5:3. ನಂಬರ್ ಒಳಗಿರೋದ ಇದು ಎಕ್ಸ್ ಒಳಗಿರೋದ. ಎಕ್ಸ್ ಮೈನಸ್ 4 ಡಿವೈಡ್ ಬೈ 52 ಮೈನಸ್ ಎಕ್ಸ್. ಕ್ಲಿಯರ್. ಈ ಅನುಪಾತ ನಂಬರ್ ಒಳಗಿರೋದು ಎಷ್ಟು? 5/3. ಇವಾಗ 3 ಗುಣಾಕಾರ ಎಕ್ಸ್, 3x, 3 4 12. 52 5ರಲ್ಲಿ ಗುಣಾಕಾರ ಮಾಡೋಣ. 52 ಗುಣಾಕಾರ 5. 5 2 10, 5 5 25, 25 ಒಂದು ಕೊಡ್ಸಿದ್ರೆ 26, 260 ಮೈನಸ್ 5 ಗುಣಾಕಾರ ಎಕ್ಸ್ 5x. ಕ್ಲಿಯರ್. ಇವಾಗ ನಮ್ಮ ಎಕ್ಸ್ ಎಕ್ಸ್ ಇದ್ದಿದ್ದು ಒಂದ್ ಕಡೆ ಮಾಡ್ಕೊಳ್ಳೋಣ. 3x ಅಷ್ಟೇ ಇರಲಿ. ಮೈನಸ್ 5x ಅನ್ನ ಈ ಸೈಡ್ ಶಿಫ್ಟ್ ಮಾಡ್ರೆ ಪ್ಲಸ್ 5x. 260 ಅಷ್ಟೇ ಐತಿ. ಮೈನಸ್ 12 ಈ ಸೈಡ್ ಬಂದ್ರೆ ಪ್ಲಸ್ 12. 3x 5x ಅನ್ನ ಕೊಡ್ಸಿದ್ರೆ 8x. 260ಕ್ಕೆ 12 ಅನ್ನ ಕೊಡ್ಸಿದ್ರೆ 272. ಎಕ್ಸ್ ಜೊತೆ 8 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. ಭಾಗಾಕಾರ 272 ಆಕೈತಿ. 8 1 8, 8 3 24. ಎಷ್ಟು ಉಳಿತ? 3 ಉಳಿತ. 32 8 4 32.
ಕ್ಲಿಯರ್. ಎಕ್ಸ್ ಬೆಲೆ ಎಷ್ಟು ಬಂತ 34 ಬಂತು. ಇವಾಗ ಯಾರ್ದು ಕೇಳ್ಯಾರ, ಏದ್ ಕೇಳ್ಯಾನ. ಹೌದಾ, ಪ್ರಸ್ತುತ ಏದ್ ಕೇಳ್ಯಾನ. ಪ್ರಸ್ತುತ ಏನ್ ತಗೊಂಡೇವ್ ನಾವು, ಎಕ್ಸ್ ತಗೊಂಡೇವಿ, ಎಕ್ಸ್ ಬೆಲೆನ ಬಂತ 34 ಅಂತೇಳಿ. ಹೌದಾ, ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಹೌದಾ, ಇವಾಗ ನಾವು ಶಾರ್ಟ್ ಕಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕ ಸ್ವಲ್ಪ ನೋಡ್ರಿ. ಎ ಬಿ ಅನುಪಾತ ಕೊಟ್ಟಾನ, ಯಾವಾಗಿಂದ 4 ವರ್ಷದ ಹಿಂದಿನ ಅನುಪಾತ ಕೊಟ್ಟಾನ. 4 ವರ್ಷದ ಹಿಂದಿನ ಅನುಪಾತ ಕೊಟ್ಟಾನ. ಎಷ್ಟು ಕೊಟ್ಟಾನ, 5:3 ಕೊಟ್ಟಾನ. 5:3 ಕೊಟ್ಟಾನ. ಕ್ಲಿಯರ್. ಈಗ ಮೊತ್ತ ಕೊಟ್ಟಾನ, ಯಾವಾಗಿಂದ, ಈಗಿಂದ ಕೊಟ್ಟಾನ ಮೊತ್ತ. ಈ ಸದ್ಯ 56 ಇದ್ರ 4 ವರ್ಷದ ಹಿಂದಿನವ್ರ ವಯಸ್ಸಿನ ಮೊತ್ತ ಎಷ್ಟಿತ್ತ, 56 ಒಬ್ಬರದ 4 ಕಳಿಬಾರ್ದು, ಇಬ್ಬರದು 4 ಕಳಿಬೇಕ. 56 ಅವನ 4 ಅಂದ್ರೆ ಟೋಟಲ್ ಆಗಿ 8 ಕಳಿಬೇಕ. 56 8 ಕಳೆದ್ರೆ 48 ವಯಸ್ಸಾತವ್ರ ಟೋಟಲ್ ಮೊತ್ತ. ಟೋಟಲ್ 48 ಯಾವಾಗಿಂದ, 4 ವರ್ಷದ ಹಿಂದಿನ ಮೊತ್ತ ಕಂಡುಕೋಬೇಕು ನೀವ. ಅವ ಪ್ರಸ್ತುತ ಕೊಟ್ಟಾನ, ನೀವು ಅದನ್ನ 4 ವರ್ಷ ಹಿಂದೋಗಿ ಮಾಡ್ಕೋಬೇಕ. 56 ಅವನ 4 ಕಳೆದಿವ ಅಂದ್ರೆ, ಯಾಕೆ 4 ಕಳಿಬೇಕ, 4 ವರ್ಷ ಹಿಂದ್ ಹೋಗ್ಬೇಕು ಅದಕ್ಕ. ಕ್ಲಿಯರ್. 4 ಕಳೆದಿವ ಅಂದ್ರೆ 48 ಆತ. ಕ್ಲಿಯರ್. ಅವಾಗ ಟೋಟಲ್ ವಯಸ್ಸಿನ ಮೊತ್ತ 48 ಇತ್ತು. ಹೌದಾ, ಅವಾಗ ಅವ್ರ ಭಾಗ ಎಷ್ಟಿತ್ತ, 5 ಮತ್ತು 3 ಇತ್ತ. ಅವನ ಭಾಗ ಕೊಡ್ಸಿರ ಟೋಟಲ್ ಸಿಗತಿ, 5ಕ್ಕೆ 3 ಕೊಡ್ಸಿರ 8. ಹೌದಾ, 8 ಭಾಗ 48 ಆತ. ಮೊತ್ತ ಅಂದ್ರೆ ಇವ್ರದ್ದು ಕೂಡಿಸ್ಬೇಕ, ವ್ಯತ್ಯಾಸನ ಕಳೆದು ಮಾಡ್ಬೇಕ. ಕ್ಲಿಯರ್. ಈಗ ಯಾರ್ದು ಕೇಳ್ಯಾನ, ಏದ್ ಕೇಳ್ಯಾನ. ಎ ಭಾಗ ಎಷ್ಟೈತಿ, 5 ಐತಿ. 5 ಕಂಡಿಬೇಕ. 8 ಎಷ್ಟಲೇ 48, 8 6ಲೇ 48. ಹೌದಾ, ಇದನ್ನ ಇದೆಷ್ಟೇ 5 ಅಲ್ಲಿ ಬರದ್ರ, ಅಲ್ಲಿ 6 ಬರದ್ರೆ ಇಲ್ಲಿ 6 ಬರಿಬೇಕು. 5 6ಲೇ 30. 5 6ಲೇ 30 ಬಂತ. 30 ಬಂತ. ಇದು ಯಾವಾಗಿಂದ, 4 ವರ್ಷದ ಹಿಂದಿಂದ. ಈ ಸದ್ಯ ಬೇಕಂದ್ರೆ 4 ವರ್ಷ ಪ್ಲಸ್ ಮಾಡ್ಬೇಕ. 30ಕ್ಕೆ 4 ಕೊಡ್ಸಿದ್ರ 34. ಸಿ ಕರೆಕ್ಟ್ ಆನ್ಸರ್. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸಿನ 3 ಪಟ್ಟು 12 ವರ್ಷಗಳ ನಂತರದ ವಯಸ್ಸಿನ 7 ಪಟ್ಟಕ್ಕೆ ಸಮ. ಅವರ ಪ್ರಸ್ತುತ ವಯಸ್ಸನ್ನ ಕಂಡು ಹಿಡಿಬೇಕಂತ. ಕ್ಲಿಯರ್. ನೋಡ್ರಿ, ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸಿನ 3 ಪಟ್ಟು ಅಂತ, 12 ವರ್ಷಗಳ ನಂತರದ ವಯಸ್ಸಿನ 2 ಪಟ್ಟಕ್ಕೆ ಸಮ ಅಂತ. ಕ್ಲಿಯರ್. ಈಗ ಒಬ್ಬ ವ್ಯಕ್ತಿ ತಗೊಳ್ಳೋಣ, ಅವನ ಪ್ರಸ್ತುತ ವಯಸ್ಸು ಎಕ್ಸ್ ಅಂತ ತಗೋಣ. ಪ್ರಸ್ತುತ ವಯಸ್ಸು ಎಷ್ಟೈತಿ, ಎಕ್ಸ್ ವರ್ಷ ಆಗೈತೆ ಅಂತ ಅನ್ಕೊಳ್ಳೋಣ. ಕ್ಲಿಯರ್. ಅದರದ್ದು 3 ಪಟ್ಟ ಪ್ರಸ್ತುತ ವಯಸ್ಸು ಎಷ್ಟೈತಿ, ಎಕ್ಸ್ ಪ್ಲಸ್ ಎಕ್ಸ್ ಐತಿ. 12 ವರ್ಷ ನಂತರದ್ದು ಮುಂದೆ ಹೋದ್ರ ಅವ್ರದ್ದು ಎಷ್ಟಾಗೈತಿ, ಎಕ್ಸ್ ಪ್ಲಸ್ 12 ಆಕೈತಿ. ಇದ ಪ್ರಸ್ತುತ ಎಕ್ಸ್, ಇದ 12 ವರ್ಷ ನಂತರದ್ದು. ನೋಡ್ರಿ, ಪ್ರಸ್ತುತ ವಯಸ್ಸು ಎಷ್ಟೈತಿ, ಎಕ್ಸ್ ಐತಿ. ಹೌದಾ, ಪ್ರಸ್ತುತ ವಯಸ್ಸಿನ 3 ಪಟ್ಟ ಅಂದ್ರ 3x. ಹೌದಾ, 12 ವರ್ಷಗಳ ನಂತರದ ವಯಸ್ಸು ಎಷ್ಟೈತಿ, 12 ವರ್ಷಗಳ ನಂತರದ ವಯಸ್ಸು ಎಕ್ಸ್ ಪ್ಲಸ್ 12 ಐತಿ. ಅದರ್ದ 2 ಪಟ್ಟ ಅಂತ. 2 ಪಟ್ಟ ಅಂದ್ರೆ 2ಕ್ಕೆ ಗುಣಾಕಾರ ಮಾಡ್ಬೇಕಂತ, ಅದ ಸಮ ಆಗೈತಂತ. ಕ್ಲಿಯರ್. ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸಿನ 3 ಪಟ್ಟ 3x 12 ವರ್ಷಗಳ ನಂತರದ ವಯಸ್ಸಿನ 2 ಪಟ್ಟಕ್ಕೆ ಸಮ ಅಂತ ಸಮ ಚಿಹ್ನೆ ಹಾಕಿದೆ. ಕ್ಲಿಯರ್. ಇವಾಗ 3x ಅಷ್ಟೇ ಇರ್ಲಿ, ಪ್ಲಸ್ ನೋಡ್ರಿ 2 ಗುಣಾಕಾರ ಎಕ್ಸ್ 2x, 2 12 ಅಥವಾ 12 2 24, 3x ಅಷ್ಟೇ ಇರ್ಲಿ, ಪ್ಲಸ್ 2x ಈ ಸೈಡ್ ಬಂದ್ರೆ ಮೈನಸ್ 2x ಇಸ್ ಈಕ್ವಲ್ ಟು 24. 3x ಒಳಗ 2x ಹೋದ್ರ 1x. ಎಕ್ಸ್ ಬೆಲೆ ಎಷ್ಟು ಬಂತ, 24 ಬಂತ. ಕ್ಲಿಯರ್. ಯಾವಾಗ ಕೇಳ್ಯಾರ, ಪ್ರಸ್ತುತ ವಯಸ್ಸು ಏನು ತೊಗೊಂಡಿದ್ವಿ, ಎಕ್ಸ್ ತೊಗೊಂಡಿದ್ವಿ. ಎಕ್ಸ್ ಬೆಲೆ ಎಷ್ಟು ಬಂತ, 24 ಬಂತ. ಆದ್ರಿಂದ ಬಿ ಈಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್. ಇದನ್ನ ಆಪ್ಷನ್ ಮೆಥಡ್ ಮಾಡೋದು ಹೆಂಗ ನೋಡ್ರಿ. ಆಪ್ಷನ್ ಮೆಥಡ್ ಮಾಡೋದು ಹೆಂಗಂದ್ರ, ಫಸ್ಟ್ ನೋಡ್ರಿ 23 ತಗೋಣ. ಪ್ರಸ್ತುತ ವಯಸ್ಸು ಕೊಟ್ಟಾನವ, ಪ್ರಸ್ತುತ ವಯಸ್ಸು ಆಪ್ಷನ್ ಎ ಕೊಟ್ಟಾನ 23. ಹೌದಾ, ಪ್ರಸ್ತುತ 23 ಅದರದ 3 ಪಟ್ಟು, ಇದ್ರ 3 ಪಟ್ಟು ಮಾಡಿರ ಎಷ್ಟಾಗೈತಿ, 23 3ಲೇ 69 ಆಕೈತಿ. ಹೌದಾ, 12 ಸದ್ಯ ಇದ್ದಿದ್ದು 23 ತಗೊಂಡ್ ಮಾಡತ್ತ ನಾನು. ಈ ಸದ್ಯ 23 ಐತಿ, ಅದ್ರದ್ದು ಪ್ರಸ್ತುತ ವಯಸ್ಸಿನ 3 ಪಟ್ಟ 69 ಆತ. ಕ್ಲಿಯರ್. 12 ವರ್ಷಗಳ ನಂತರದ್ದು ಅಂತಂದ್ರೆ 23ಕ್ಕೆ 12 ಕೊಡ್ಸಿದ್ರೆ 35 ಆಕೈತಿ. ಇದು ಯಾವಾಗ, 12 ವರ್ಷ ನಂತರದ್ದು. ಅದ್ರದ್ದು 2 ಪಟ್ಟ, ಅದ್ರ 35 2 70. 2 ಸಮ ಬಂದವ, ಸಮ ಬರಲಿಲ್ಲ. ಆದ್ದರಿಂದ ಎ ಆನ್ಸರ್ ಬರಂಗಿಲ್ಲ. ಕ್ಲಿಯರ್. ಬಿ ತಗೋತ ನೋಡ್ರಿ, ಪ್ರಸ್ತುತ ವಯಸ್ಸು ಎಷ್ಟು ಕೊಟ್ಟಾನ, 24 ಕೊಟ್ಟಾನ. 24 ಅದ್ರದ್ದು ಎಷ್ಟು ಪಟ್ಟಂತ, 3 ಪಟ್ಟಂತ. 3 ಪಟ್ಟು 24 3ಲೇ 72 ಆತು. ಕ್ಲಿಯರ್. ಪ್ರಸ್ತುತ ವಯಸ್ಸಿನ 3 ಪಟ್ಟು ಮಾಡೀನಿ, 72 ಮಾಡ್ಬೇಕು. ಕ್ಲಿಯರ್. 12 ವರ್ಷಗಳ ನಂತರ ಆಗ್ಬೇಕಲ್ಲ, ಆಲ್ರೆಡಿ ಸದ್ಯ 24 ಐತೆ ಅಂತ. 12 ವರ್ಷ ನಂತರ ಆದ್ರೆ 36 ಆಕೈತೆ. ಹೌದಿಲ್ಲ, 12 ವರ್ಷ ಮುಂದೆ ಹೋದಿವಿ ಅಂದ್ರೆ 36. 24ಕ್ಕೆ 12 ಕೊಡ್ಸಿದ್ರೆ 36. ಅದ್ರದ್ದು 2 ಪಟ್ಟು ಮಾಡೋಣ.
ಅದ್ರದ್ದು 2 ಪಟ್ಟಕ್ಕೆ ಸಮ ಆಗಿದೆ ಅಂತ ಮಾಡ್ಯಾನ. ಕ್ಲಿಯರ್. 36 2 72 ಎರಡು ಸಮ ಬಂದು. ಕ್ಲಿಯರ್. ಪ್ರಸ್ತುತ ವಯಸ್ಸಿನ 3 ಪಟ್ಟ 12 ವರ್ಷಗಳ ನಂತರದ ವಯಸ್ಸಿನ 2 ಪಟ್ಟಕ್ಕೆ 2 ಸಮ ಬಂದು. ಆದ್ರಿಂದ 24 ಅಂತ ತಗೊಂಡ್ ಮಾಡಿರ ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ಇದನ್ನ ಆಪ್ಷನ್ ಮೆಥಡ್ ಮಾಡಬಹುದು. ಕ್ಲಿಯರ್. 10ನೇ ಕ್ವಶನ್ ನೋಡ್ರಿ. ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ 72 ವರ್ಷ. ತಾಯಿ ಮಗಳಿಗಿಂತ 24 ವರ್ಷ ಹಿರಿಯರಂತ. ಆದ್ರ ಮಗಳ ವಯಸ್ಸನ್ನ ಕಂಡಿಡಿಬೇಕಂತ ಕಂಡಿಡಿಯೋ ನಾನು ನೋಡ್ರಿ. ಫಸ್ಟ್ ತಾಯಿ ಮತ್ತು ಮಗಳ ಸಂಬಂಧ ಕೊಟ್ಟಾರ. ತಾಯಿ ಮಗಳ. ಇವಾಗ ಯಾರಿಗಿಂತ ಅಂದಾರ? ತಾಯಿಗಿಂತ ಅಂದಾರ. ತಾಯಿ ಮಗಳದ ಎಕ್ಸ್ ತಗೊಳ್ರಿ, ಸಾರಿ ಮಗಳಿಗಿಂತ ಅಂದಾರ ಎಕ್ಸ್ ತಗೊಳ್ರಿ. ಇವ್ರದ 24 ವರ್ಷ ದೊಡ್ಡವ್ರಂತ ಎಕ್ಸ್ ಪ್ಲಸ್ 24. ಹೌದಾ? ಅವರ ವಯಸ್ಸಿನ ಮೊತ್ತ ಕೊಟ್ಟಾರ 72. ಅವ್ರಿಬ್ರು ವಯಸ್ಸು ಕೂಡ್ಸಿರ ಎಷ್ಟು ಬರ್ತೈತೆ ಅಂತ? 72 ವರ್ಷ ಬರ್ತೈತೆ ಅಂತ ನೋಡ್ರಿ. ಅದಕ್ಕೆ ಅವ್ರ ವಯಸ್ಸು, ತಾಯಿ ವಯಸ್ಸು ಮತ್ತು ಮಗಳ ವಯಸ್ಸನ್ನ ಕೂಡಿಸ್ತೇನೆ. ಎಷ್ಟು ಬರ್ತೈತೆ ಅಂತ? 72 ಬರ್ತೈತೆ ಅಂತ. 1 ಎಕ್ಸ್ಕ್ಕೆ 1 ಎಕ್ಸ್ ಕೂಡ್ಸಿರ 2 ಎಕ್ಸ್. 2 ಎಕ್ಸ್ ಪ್ಲಸ್ 24 ಈಸ್ ಈಕ್ವಲ್ ಟು 72. 2 ಎಕ್ಸ್ ಅಷ್ಟೇ ಇರಲಿ, 72 ಅಷ್ಟೇ ಇರಲಿ. ಪ್ಲಸ್ 24 ಈ ಸೈಡ್ ಬಂದ್ರೆ ಮೈನಸ್ 24. 2 ಎಕ್ಸ್ ಹಂಗ ಬರ್ಕೋತೇನೆ. 72 ಒಳಗ 24 ಹೋದ್ರ 48. ಎಕ್ಸ್ ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. 2 1 2 2 2 4 2 4 8. ಎಕ್ಸ್ ಬೆಲೆ ಎಷ್ಟು ಬಂತ? 24 ಬಂತ. ಕ್ಲಿಯರ್. ನಾನ ಮಗಳ ವಯಸ್ಸು ಎಕ್ಸ್ ತಗೊಂಡಿದ್ದೆ. ಯಾರ ವಯಸ್ಸು ಕೇಳ್ಯಾರ? ಮಗಳ ವಯಸ್ಸು ಕೇಳ್ಯಾರ. ಮಗಳ ವಯಸ್ಸು ಕೇಳ್ಯಾರ. ಎಕ್ಸ್ ಬೆಲೆ 24 ಬಂದ. ಆದ್ರಿಂದ 24. ಒಂದ್ ವೇಳೆ ತಾಯಿ ವಯಸ್ಸು ಕೇಳಿದ್ರೆ ಇಲ್ಲಿ ಎಕ್ಸ್ ಇದ್ದಲೆ 24 ಹಾಕ್ಬೇಕು. ಕ್ಲಿಯರ್. ಈಗ ಎಕ್ಸ್ ಮೆಥಡ್ ಆಯ್ತು. ಈಗ ಆಪ್ಷನ್ ಮೆಥಡ್ ಮಾಡ್ಕೋಣ. ಕ್ಲಿಯರ್. ಇವಾಗ ಅವ್ರಿಬ್ಬರದು ಕೂಡ್ಸಿರ 72 ಐತಂತ. ಆಪ್ಷನ್ ಎ ಕೊಟ್ಟಾನ, ಅದ್ರೊಳಗ ಮಗಳ ವಯಸ್ಸು ಕೊಟ್ಟಾನವ. ಎದೊಳಗ ಇಷ್ಟು ಆಪ್ಷನ್ ಒಳಗಿರೋ ಮಗಳ ವಯಸ್ಸವ. ಎ 23 ಕೊಟ್ಟಾರ. ಹೌದಾ? 72 23 ಮಗಳ ವಯಸ್ಸಾದ್ರ ತಾಯಿ ವಯಸ್ಸು ಎಷ್ಟಾಗೈತಿ? 49 ಆಕೈತಿ. ಹೆಂಗಂದ್ರ 23 ಮತ್ತು 49 ಕೊಡ್ಸಿರಿ 72 ಬರ್ತೈತಿ. 72 ಒಳಗ 23 ಕಳೆದ್ರ ತಾಯಿ ವಯಸ್ಸಾಗತಿ. ಎಷ್ಟು ವರ್ಷ ಹಿರಿಯರಕ್ಯಾರ ಇವ್ರ? 49 23 ಕಳೆದ್ರ 26 ಬರ್ತೈತಿ. 26 ವರ್ಷ ಹಿರಿಯರಕ್ಯಾರ. ಅವ್ರು 24 ವರ್ಷ ಹಿರಿಯರ ಅಂತ ಕೊಟ್ಟಾರ. ಅದರಿಂದ ಆಪ್ಷನ್ ಎ ಬರಂಗಿಲ್ಲ. ಬಿಗ್ ಹೋಗೋಣ. ಅವ್ರ ಪ್ರಸ್ತುತ ಮಗಳ ವಯಸ್ಸು ಕೊಟ್ಟಾರ. ಎಷ್ಟು ಕೊಟ್ಟಾರ? 25 ಕೊಟ್ಟಾರ. ಮಗಳದ 25 ಆದ್ರ ತಾಯಿದ 72 25 ಕಳೆದ್ರ 47 ಬರ್ತದ. 47 ಈಗ ಎಷ್ಟು ವರ್ಷ ಹಿರಿಯರಾದ್ರ ನೋಡ್ರಿ ಇವ್ರ? 47 25 ಕಳೆದ್ರೆ 22 ವರ್ಷ ಹಿರಿಯರಾದ್ರ ಅವ್ರು 24 ವರ್ಷ ಹಿರಿಯರ ಅಂತ ಕೊಟ್ಟಾರ. ಕ್ಲಿಯರ್. ಸಿ ತಗೊಳ್ಳೋಣ. ತಾಯಿಯ ವಯಸ್ಸು, ಮಗಳ ವಯಸ್ಸು ಎಷ್ಟು ಕೊಡ? 24 ಕೊಟ್ಟಾರ. ಕ್ಲಿಯರ್. 72 24 ಕಳೆದ್ರ 48 ಬರ್ತದ. ಕ್ಲಿಯರ್. 72 24 ಕಳೆದ್ರ 48 ಬರ್ತದ. 48 24 ಕಳೆದ್ರೆ 24 ವರ್ಷ ಹಿರಿಯರಾದ್ರ. ಆದ್ದರಿಂದ ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಕ್ಲಿಯರ್. ಆಪ್ಷನ್ ಮೆಥಡ್ ಇದನ್ನ ಮಾಡ್ರಿ, ಎಕ್ಸ್ ಮೆಥಡ್ ಇದನ್ನ ಮಾಡಬಹುದು. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾನೆ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.